ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಡಾಕ್ಟರ್ ವಿ.ಆರ್.ಎಸ್. ಮಾಡುವಂಥ ನಮಸ್ಕಾರಗಳು. ಇಂದಿನ ತರಗತಿಯಲ್ಲಿ ರಸಾಯನಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಏಕೆಂದರೆ ಬಯಾಲಜಿ ಸೈಟಾಲಜಿ ಅನ್ನುವಂಥ ಒಂದು ಏರಿಯಾ ವಿಡಿಯೋ ಕಂಪ್ಲೀಟ್ ಆಗಿದೆ. ಇವತ್ತಿಂದ ಕೆಮಿಸ್ಟ್ರಿಗೆ ಹೋಗೋಣ, ಅದರಲ್ಲೂ ಅಪ್ಲೈಡ್ ಕೆಮಿಸ್ಟ್ರಿಗೆ ಹೋಗೋಣ. ಕಾರಣ ಇಷ್ಟೇ, ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಬೇಸಿಕ್ ಸೈನ್ಸ್ ಮೇಲೆ 3 ಏರಿಯಾದಿಂದ ಬರ್ತವೆ: ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಈ ಫಿಸಿಕ್ಸು ಮತ್ತು ಬಯಾಲಜಿಯಿಂದ ಹೆಚ್ಚಿಗೆ ಕ್ವಶನ್ಸ್ ಬಂದ್ಬಿಟ್ಟು ತುಂಬ ಕಡಿಮೆ ಕ್ವಶನ್ಸು ಕೆಮಿಸ್ಟ್ರಿನಲ್ಲಿ ಬರ್ತವೆ. ಅದರಲ್ಲೂ ಅಪ್ಲೈಡ್ ಕೆಮಿಸ್ಟ್ರಿನಲ್ಲಿ ಬರ್ತವೆ, ಅನ್ವಯಿಕ ರಸಾಯನಶಾಸ್ತ್ರದಲ್ಲಿ ಬರ್ತವೆ. ಅದಕ್ಕೋಸ್ಕರ ಅನ್ವಯಿಕ ರಸಾಯನಶಾಸ್ತ್ರದ ಬಗ್ಗೆ ಓದೋಣ. ಅನ್ವಯಿಕ ರಸಾಯನಶಾಸ್ತ್ರ ಅಂದರೆ ಏನು ಅಂದರೆ, ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸುವಂಥ ವಸ್ತುಗಳ ಮೇಲೆ ಕೇಳ್ತಾನೆ. ಅಡುಗೆ ಉಪ್ಪಿನ ರಾಸಾಯನಿಕ ಹೆಸರೇನು, ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು, ಇದನ್ನ ಎಲ್ಲಿ ಬಳಸ್ತಾರೆ, ಈ ಥರದ ಕ್ವಶನ್ಸನ್ನು ಕೇಳ್ತಾನೆ. ತುಂಬ ಈಸಿ, ಕಲರ್ಫುಲ್ ಸಬ್ಜೆಕ್ಟ್ ಇದು. ನಿಮ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ಬಯಾಲಜಿ ಇಸ್ ಬ್ಯೂಟಿಫುಲ್, ಕೆಮಿಸ್ಟ್ರಿ ಇಸ್ ಕಲರ್ಫುಲ್, ಫಿಸಿಕ್ಸ್ ಇಸ್ ಪವರ್ಫುಲ್. ಅಷ್ಟು ಈಸಿಯಾಗಿರುವಂಥ ಕಲರ್ಫುಲ್ ಆಗಿರುವಂಥ ಸಬ್ಜೆಕ್ಟು. ಇದ್ರ ಬಗ್ಗೆ ಓದೋಣ. ಇದು ಬುಕ್ ಗೊತ್ತಿದೆ ನಿಮ್ಗೆ ಈಗ ಆಲ್ರೆಡಿ, ಮತ್ತೆ ಇದನ್ನು ಮಾಡೋದು ಬೇಡ. ಅನ್ವಯಿಕ ರಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಅದರಲ್ಲಿ ಒಂದು ಏರಿಯಾನ ಓದೋಣ. ಅನಿಲಗಳ ಬಗ್ಗೆ ಓದೋಣ. ಗ್ಯಾಸಸ್, ಅನಿಲಗಳು, ಗ್ಯಾಸಸ್ ಬಗ್ಗೆ ಓದೋಣ. ಓಕೆ, ಗ್ಯಾಸಸ್ ಬಗ್ಗೆ ಕ್ವಶನ್ಸನ್ನು ಕೇಳ್ತಾನೆ. ನೀವು PCಯಿಂದ ಹಿಡಿದು IAS ವರೆಗೆ ಒಂದಲ್ಲ ಒಂದು ಎಕ್ಸಾಮ್ನಲ್ಲಿ ಈ ಕ್ವಶನ್ಸನ್ನು ನೋಡ್ಬೋದು. ಗ್ಯಾಸಸ್ ಮೇಲೆ ಕ್ವಶನ್ಸನ್ನು ನೋಡ್ಬೋದು ನೀವು. ಗ್ಯಾಸಸ್ಸನ್ನು ಎಲ್ಲ ರೀತಿಯಲ್ಲೂ ಕ್ಲಮ್ಸಿ ಮಾಡ್ಕೊಂಡು ಓದೋದು ಬೇಡ, ಒಂದು ಸಿಸ್ಟಮೆಟಿಕ್ ಆರ್ಡರ್ನಲ್ಲಿ ಓದೋಣ. ಜನರಲ್ ಗ್ಯಾಸಸ್ ಮೇಲೆ ಕ್ವಶನ್ಸ್ ಬರ್ತವೆ. ಓಕೆ, ಕಮರ್ಷಿಯಲ್ ಗ್ಯಾಸಸ್ ಮೇಲೆ ಕ್ವಶನ್ಸ್ ಬರ್ತವೆ, ಇನರ್ಟ್ ಗ್ಯಾಸಸ್ ಮೇಲೆ ಕ್ವಶನ್ಸ್ ಬರ್ತವೆ, ಹ್ಯಾಲೋಜನ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಇವತ್ತಿನ ತರಗತಿಯಲ್ಲಿ ಜನರಲ್ ಗ್ಯಾಸಸ್ ಅಂದ್ರೆ ಏನು, ನಮ್ಮ ದಿನನಿತ್ಯ ಜೀವನದಲ್ಲಿ ಕೇಳುವಂಥವು, ಕಾಮನ್ ಆಗಿ ಸಾಮಾನ್ಯವಾಗಿ ನೋಡುತ್ತಾ ಇರುವಂಥ ಕೂಗು. ಜನರಲ್ ಗ್ಯಾಸಸ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಜನರಲ್ ಗ್ಯಾಸಸ್ ಬಗ್ಗೆ ಓದೋಣ. ಒಂದು, ವಾತಾವರಣದಲ್ಲಿರುವ ಅಧಿಕ ಅನಿಲ ಯಾವುದು ಅಂತ ಕೇಳ್ತಾನೆ. ನೈಟ್ರೋಜನ್ ಅನ್ನೋದೊಂದು ಹೆಡ್ಡಿಂಗ್ ಹಾಕೊಂಡ್ರೆ ನೈಟ್ರೋಜನ್ ಮೇಲೆ ಏನೆಲ್ಲ ಕ್ವಶನ್ಸ್ ಬರ್ಬೋದು ಅಂತ ನೋಡೋಣ. ನೈಟ್ರೋಜನ್, ವಾತಾವರಣದಲ್ಲಿರುವ ಅಧಿಕ ಅನಿಲ ನೈಟ್ರೋಜನ್. ಅಬಂಡೆಂಟ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್, ವಾತಾವರಣದಲ್ಲಿ ಅಧಿಕವಾಗಿರುವ ಅನಿಲ ನೈಟ್ರೋಜನ್, ಕನ್ನಡದಲ್ಲಿ ಸಾರಜನಕ ಅಂತ ಕರೀತಾರೆ. 78% ಇರುತ್ತೆ. ಇದು ಎಷ್ಟು ಬಾರಿ ಕ್ವಶನ್ಸ್ ಆಗಿರ್ಬೋದು ಅಂತ ನೀವು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೋಡೋದಾದ್ರೆ, ಕಡಿಮೆ ಅಂದರೆ ಒಂದು 100 ಬಾರಿ ಕ್ವಶನ್ಸ್ ಆಗಿರ್ಬೋದು. ಇದು 100 ಬಾರಿ ಕ್ವಶನ್ಸ್ ಆಗಿರುವಂಥ ಸಾಧ್ಯತೆ ಇದೆ. ಓಕೆ, ವಾತಾವರಣದಲ್ಲಿರುವ ಅಧಿಕ ಅನಿಲ ನೈಟ್ರೋಜನ್ ಅಥವಾ ಸಾರಜನಕ ಇರುತ್ತೆ ಕನ್ನಡದಲ್ಲಿ. ಅಬಂಡೆಂಟ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್ ನೈಟ್ರೋಜನ್ 78% ಇರುತ್ತೆ. ಸಸ್ಯಗಳಿಗೆ ಅವಶ್ಯಕವಾಗಿರುವ ಲವಣಗಳು ಯಾವುವು ಅಂತ ಕೇಳ್ತಾನೆ. NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಓಕೆ, ಸಾರಜನಕ, ರಂಜಕ, ಪೊಟ್ಯಾಶ್, ಇವು 3 ಬೇಕಾಗುತ್ತೆ. ಸಸ್ಯಗಳಿಗೆ ಅವಶ್ಯಕವಾಗಿರುವ ಪೋಷಕಾಂಶಗಳು ಯಾವುವು ಅನ್ನೋದು PCಗೂ ಕೇಳಿದ್ದಾನೆ, IASಗೂ ಕೇಳಿದ್ದಾನೆ. ಓಕೆ, ನೈಟ್ರೋಜನ್ ಯುಕ್ತ ರಾಸಾಯನಿಕ ಗೊಬ್ಬರ ನೋಡಿ, ಇದು PCಗೆ ಕ್ವಶನ್ಸ್ ಆಗಿತ್ತು, ಮೊನ್ನೆ FDNL ಕೂಡ ಕ್ವಶನ್ಸ್ ಆಗಿತ್ತು. ನೈಟ್ರೋಜನ್ ಯುಕ್ತ ರಾಸಾಯನಿಕ ಗೊಬ್ಬರ ಯೂರಿಯಾ, ಸಾರಜನಕವನ್ನು ಒದಗಿಸುವಂತಹ ರಾಸಾಯನಿಕ ಗೊಬ್ಬರ. ನೀವು ಹಳ್ಳಿಯಿಂದ ಬಂದಿರೋದ್ರಿಂದ ಗೊತ್ತಿದೆ, ರೈತರು ಪೈರೆಲ್ಲ ಕೆಂಚ್ಕಾಗ್ಬಿಡುತ್ತೆ, ಮಳೆ ಬಂದ್ಬಿಟ್ಟು ಯೆಲ್ಲೋ ಕಲರ್ಗೆ ಟರ್ನ್ ಆಗ್ಬಿಟ್ಟಿರುತ್ತೆ, ಯೂರಿಯಾನ ಹಾಕ್ತಾರೆ, ಕೇಳಿದ್ದೀರಾ? ಇದು ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ. ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಅಂದರೆ ಯೂರಿಯಾ. ಯೂರಿಯಾದಲ್ಲಿ ಎಷ್ಟು % ನೈಟ್ರೋಜನ್ ಇದೆ ಅಂತ FDNL ಒಂದು ಕ್ವಶನ್ಸ್ ಕೇಳಿದ್ದ. 46% ನೈಟ್ರೋಜನ್ ಇದೆ, 46% ನೈಟ್ರೋಜನ್ ಇದೆ. ಯೂರಿಯಾನ ಬೇರೆ ಬೇರೆ ಪರ್ಪಸ್ಗೆ ಜನಗಳು ಬಳಸ್ತಾ ಇದ್ರು. ಉದಾಹರಣೆಗೆ ರೈತರು ಹಾಲ್ಗೆ, ಡೈರಿಗೆ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಯೂರಿಯಾ ಹಾಕ್ಬಿಡ್ತಾ ಇದ್ರು, ಅದು ಫ್ಯಾಟ್ ಕಂಟೆಂಟ್ ರೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಆಮೇಲೆ ಸ್ವೀಟ್ಗಳನ್ನು ಮಾಡೋದಕ್ಕೆ ಯೂರಿಯಾವನ್ನು ಬಳಸ್ಬಿಡ್ತಾ ಇದ್ರು. ಅದರಿಂದ ಅಡಲ್ಟ್ರೇಷನ್ ಮಾಡಬಾರ್ದು ಅನ್ನೋದೊಂದು ಉದ್ದೇಶದಿಂದ ಇತ್ತೀಚೆಗೆ ಬೇವು ಲೇಪಿತ ಯೂರಿಯಾವನ್ನು ಜಾರಿಗೆ ತಂದಿದ್ದಾರೆ. ಬೇವು, ನೀಮ್ ಕೋಟೆಡ್ ಯೂರಿಯಾವನ್ನು ಜಾರಿಗೆ ತಂದಿದ್ದೀವಿ. ಬೇವು ಲೇಪಿತ ಯೂರಿಯಾವನ್ನು ಜಾರಿಗೆ ತಂದಿದ್ದೀವಿ. ಅನಂತ್ ಕುಮಾರ್ ಅವರು ಕೇಂದ್ರ ರಾಸಾಯನಿಕ ಸಚಿವರಾದ ಮೇಲೆ ನಮ್ಮ GKVKನಲ್ಲಿ ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯ, PSI ಒಂದು ಕ್ವಶನ್ಸೇ ಕೇಳಿದ್ದೇನೆ, GKVK ಎಲ್ಲಿ ಬರುತ್ತೆ ಅಂತ. ಬೆಂಗಳೂರು ಹೆಬ್ಬಾಳದಲ್ಲಿ ಬರುತ್ತೆ. ಗಾಂಧಿ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮೊಟ್ಟ ಮೊದಲಿಗೆ ಬಿಡುಗಡೆ ಮಾಡಿದ್ರು ಯೂರಿಯಾ, ಬೇವು ಲೇಪಿತ ಯೂರಿಯಾ ಇವತ್ತು ಮಾರ್ಕೆಟಲ್ಲಿದೆ. ಇದ್ರ ಉದ್ದೇಶ ಏನು ಅಂತಂದರೆ, ಕಲಬೆರಕೆ ಆಗೋದನ್ನು ತಡೆಯೋದಕ್ಕೋಸ್ಕರ. ಓಕೆ, ಇನ್ನೊಮ್ಮೆ ನೋಡೋಣ ಕ್ವಿಕ್ಕಾಗಿ. ವಾತಾವರಣದಲ್ಲಿರುವ ಅಧಿಕ ಅನಿಲ ನೈಟ್ರೋಜನ್ 78% ಇರುತ್ತೆ. ಸಸ್ಯಗಳಿಗೆ ಅವಶ್ಯಕವಾಗಿರುವ ಪೋಷಕಾಂಶ NPK, ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಯೂರಿಯಾದಲ್ಲಿ ನೈಟ್ರೋಜನ್ 46% ಇರುತ್ತೆ. ಈಗ ಪ್ರಚಲಿತವಾಗಿ ಬೇವು ಲೇಪಿತ ಯೂರಿಯಾ ಮಾರುಕಟ್ಟೆಯಲ್ಲಿದೆ. ಅಬಂಡೆಂಟ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್ ನೈಟ್ರೋಜನ್, ಪ್ಲಾಂಟ್ ನೆಸೆಸರಿ ನ್ಯೂಟ್ರಿಷನ್ಸ್ NPK. ಓಕೆ, ನೈಟ್ರೋಜಿನಿಯಸ್ ಫರ್ಟಿಲೈಸರ್ ಯೂರಿಯಾ,
ಯೂರಿಯಾ consists 46% of nitrogen. Presently, neem coated urea in the market. ನೈಟ್ರೋಜನ್ ಇನ್ನೊಂದು ಮುಂದುವರ್ಸೋಣ. ಇದನ್ನ 2014 KS ಫಿಲಿಮ್ಸ್ಗೆ ಕೇಳಿದೆ. ಇದನ್ನ ತಿಕ್ಕ ಗುರಿಯಲ್ಲ. ನೈಟ್ರೋಜನ್ ಸ್ಥಿರೀಕರಣದ ಬ್ಯಾಕ್ಟೀರಿಯಾ ಯಾವುದು ಅಂತ, ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವಂತ ಬ್ಯಾಕ್ಟೀರಿಯಾ ಯಾವುದು ಅಂತ ತಿಕ್ಕ ಬರಲ್ಲ. ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವಂತ ಬ್ಯಾಕ್ಟೀರಿಯಾ ಯಾವುದು ಅಂತ, ರೈಜೋಬಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಇದನ್ನ ಸಾರಜನಕ ಸ್ಥಿರೀಕರಣದಲ್ಲಿ ಬಳಸ್ತಾರೆ. ಸಾರಜನಕ ಸ್ಥಿರೀಕರಣದಲ್ಲಿ ಬಳಸ್ತೀವಿ. ಸಾರಜನಕ ಸ್ಥಿರೀಕರಣ. ಓಕೆ, ರೈಜೋಬಿಯಂ ಅನ್ನುವಂಥ ಬ್ಯಾಕ್ಟೀರಿಯಾವನ್ನ ಸಾರಜನಕ ಸ್ಥಿರೀಕರಣದಲ್ಲಿ ಬಳಸ್ತಾರೆ. ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವ ಬ್ಯಾಕ್ಟೀರಿಯಾ ಯಾವುದು ಅಂದ್ಬಿಟ್ಟು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದ್ರೆ, ನೀಲಿ ಹಸಿರು ಪಾಚಿಗಳು, ರೈಜೋಬಿಯಮು ಈ ತರ ಕೊಟ್ಕೊಂಡು ಹೋಗಿದ್ದ. ನೀಲಿ ಹಸಿರು ಪಾಚಿಗಳು ಈ ಕೆಲಸ ಮಾಡ್ತವೆ. ಅದ್ರ ಕ್ವಶನ್ಸ್ ಏನು ಕೇಳಿದ್ದಾನೆ, ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾನೆ. ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಬರೀಬೇಕು. ರೈಜೋಬಿಯಂ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂದ್ರೆ ಬೇರುಗಳ ಗಂಟುಗಳಲ್ಲಿರುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ ವಾತಾವರಣದಲ್ಲಿರುವಂತಹ ಅನಿಲ ರೂಪದ ಸಾರಜನಕವನ್ನು ಹೀರಿ ಬೇರುಗಳಿಗೆ ಕೊಡುತ್ತೆ. ಮಣ್ಣಲ್ಲಿ ರಂಜಕದ ಪ್ರಮಾಣವನ್ನ ನೈಟ್ರೋಜನ್ ಪ್ರಮಾಣವನ್ನ ಹೆಚ್ಚಿಗೆ ಮಾಡುತ್ತೆ. ಇದನ್ನ ನೈಟ್ರೋಜನ್ ಫಿಕ್ಸಿಯೇಷನ್ ಬ್ಯಾಕ್ಟೀರಿಯಾ ಅಂತಾನೆ ಕರೀತಾರೆ ಇಂಗ್ಲಿಷಲ್ಲಿ. ನೈಟ್ರೋಜನ್ ಫಿಕ್ಸಿಯೇಷನ್ ಬ್ಯಾಕ್ಟೀರಿಯಾ, ಸಾರಜನಕ ಸ್ಥಿರೀಕರಣ ಬ್ಯಾಕ್ಟೀರಿಯಾ. ಇದನ್ನ ಇವತ್ತು ಬಯೋ ಫರ್ಟಿಲೈಸರ್ ಆಗಿ ಬಳಸ್ತಾ ಇದೀವಿ, ಜೈವಿಕ ಗೊಬ್ಬರವಾಗಿ ಬಳಸ್ತಾ ಇದೀವಿ. ಒಬ್ಬ ರೈತ ಕಡಲೆಕಾಯಿ ಹಾಕ್ಬೇಕು ಅಂತಂದ್ರೆ ಮೊದಲೇ ಇದನ್ನ ತಂದಿಟ್ಕೊಂಡಿರ್ತಾನೆ. ಸೀಡ್ಸ್ಗಳಿಗೆಲ್ಲ ಬೆಲ್ಲದ ಪಾಕವನ್ನು ಹಾಕ್ಬಿಟ್ಟು ಸ್ಪ್ರಿಂಕಲ್ ಮಾಡ್ಬಿಟ್ಟು ಇದನ್ನು ಸ್ಪ್ರಿಂಕಲ್ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತಾನೆ. ಒಂದು ಕಾಳು ಮೇಲೆ ಒಂದೊಂದು ಡಾಟ್ಗಳಿದ್ರೆ ಸಾಕು, ಮಣ್ಣಿಗೆ ಒಂದೇ ಅದು ಮಲ್ಟಿಫೈ ಆಗೋದಕ್ಕೆ ಸಹಾಯ ಮಾಡಿಬಿಡುತ್ತೆ. ಓಕೆ, ಒಟ್ಟಾರೆ ನಿಮ್ಗೆ ತಲೆಯಲ್ಲಿ ಇರಬೇಕಾಗಿಷ್ಟೇ, ನೈಟ್ರೋಜನ್ ಫಿಕ್ಸಿಯೇಷನ್ ಬ್ಯಾಕ್ಟೀರಿಯಾ, ರೈಜೋಬಿಯಂ ಬ್ಯಾಕ್ಟೀರಿಯಾ, 2014 KS ಫಿಲಿಮ್ಸ್ ಕ್ವಶನ್ಸ್ ಇದು. ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಳಸುವಂತ ಪಾಚಿಗಳು ಯಾವುವು ಅಂತ ಕೇಳ್ತಾನೆ. ನೀಲಿ ಹಸಿರು ಪಾಚಿಗಳು. ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಳಸುವಂತ ಪಾಚಿಗಳು ನೀಲಿ ಹಸಿರು ಪಾಚಿಗಳು. ನೈಟ್ರೋಜನ್ ಫಿಕ್ಸಿಯೇಷನ್ ಆಲ್ಗೇಸ್, ಬ್ಲೂ ಗ್ರೀನ್ ಆಲ್ಗೆ. ಕೆಲವು ಸಮಯದಲ್ಲಿ ಹೆಸರುಗಳನ್ನ ಕೊಟ್ಬಿಡ್ತಾನೆ. IAS ಅಲ್ಲಿ ಹೆಸರು ಕೊಟ್ಟಿದ್ದಾನೆ. ನಾಸ್ಟಾಕ್, ಅನಾಬಿನಾ, ಅಜೋಲಾ, ಇವೆಲ್ಲವೂ ಕೂಡ ನೀಲಿ ಹಸಿರು ಪಾಚಿಗಳು. ಓಕೆ, ನೆಕ್ಸ್ಟ್ ಕೀಟಹಾರಿ ಸಸ್ಯಗಳು ಅಂತ ಕೇಳಿರ್ತೀರಾ. ಜೌಗು ಪ್ರದೇಶದಲ್ಲಿ ಬೆಳೆಸ್ತವೆ. ಜೌಗು ಪ್ರದೇಶದಲ್ಲಿ ಏನಾಗುತ್ತೆ ಅಂದ್ರೆ ಸಾರಜನಕದ ಕೊರತೆ ಬೇಗ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಿಂದ ಬಂದಿರುವಂತವ್ರಿಗೆ ಒಂದು 10 ದಿನ ಕಂಟಿನ್ಯೂಸ್ ಆಗಿ ಮಳೆ ಓದ್ಬಿಟ್ರೆ ತೇವಾಂಶದ ಪ್ರಮಾಣ ಭೂಮಿನಲ್ಲಿ ಜಾಸ್ತಿ ಆಗ್ಬಿಡುತ್ತೆ. ಗಿಡಗಳೆಲ್ಲವೂ ಯೆಲ್ಲೋ ಕಲರ್ಗೆ ಟರ್ನ್ ಆಗ್ಬಿಡ್ತವೆ. ಕಾರಣ ಏನು ಅಂತಂದ್ರೆ ಸಾರಜನಕದ ಪ್ರಮಾಣ ಅದರೊಳಗೆ ಕಡಿಮೆ ಆಗ್ಬಿಡ್ತವೆ. ಅದೇ ತರ ಕೀಟಹಾರಿ ಸಸ್ಯಗಳು ಆದಷ್ಟು ಕಂಡು ಬರೋದು ಜೌಗು ಪ್ರದೇಶದಲ್ಲಿ. ಸಾರಜನಕದ ಕೊರತೆ ಇರುತ್ತೆ, ನೈಟ್ರೋಜನ್ ಕೊರತೆ ಇರುತ್ತೆ. ಅದಕ್ಕೆ ಕೆಲವು ಅಡಾಪ್ಟೇಷನ್ ಮಾಡಿಕೊಂಡು ಕೀಟಗಳನ್ನ ಹಿಡ್ಕೊಂಡು ಅದರಲ್ಲಿರುವಂತಹ ನೈಟ್ರೋಜನ್ ಅಂಶವನ್ನ ಹೀರಿಕೊಳ್ತವೆ. ಇದು PCಗೆ ಕ್ವಶನ್ಸ್ ಕೇಳಿದ್ದ. ಕೀಟಹಾರಿ ಸಸ್ಯಗಳು ಯಾವ ಮೂಲ ವಸ್ತುಗಳನ್ನು ಹೀರಿಕೊಳ್ಳುತ್ತವೆ ಅಂತ. ನೈಟ್ರೋಜನ್. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಬ್ಸರ್ವ್ಸ್ ನೈಟ್ರೋಜನ್. ನೈಟ್ರೋಜನ್ ಅನ್ನ ಹೀರ್ಕೊಳ್ತವೆ, ಗೊತ್ತಿರಲಿ. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಯಾವುವು ಅಂತಾನು ಗೊತ್ತಿರಬೇಕು. ಲಾಸ್ಟ್ ಟೈಮ್ STN ಒಂದು ಕ್ವಶನ್ಸ್ ಕೇಳಿದ್ದಾನೆ. ಈ ಕೆಳಗಿನಲ್ಲಿ ಯಾವುದು ಕೀಟಹಾರಿ ಸಸ್ಯ ಅಂತ ಕೊಟ್ಬಿಟ್ಟು ಒಂದು ಪಿಕ್ಚರ್ ಪ್ಲಾಂಟ್ ಅಂತ ಕೊಟ್ಟಿದ್ದಾನೆ. ಅದೇ ತರ ಒಂದು 3 ಕೀಟಹಾರಿ ಸಸ್ಯಗಳಿವೆ. ನೆಪಂಥೀಸ್ ಅಂತ ಇದೆ, ಡ್ರಾಸೆರಾ, ಓಕೆ, ಪಿಕ್ಚರ್ ಪ್ಲಾಂಟ್. ಇವೆಲ್ಲವೂ ಕೂಡ ಏನು ಅಂದ್ರೆ ಕೀಟಹಾರಿ ಸಸ್ಯಗಳು. ಕನ್ನಡದಲ್ಲಿ ಊಜಿ ಗಿಡ ಅಂತಾನೂ ಕರೀತಾರೆ. ಓಕೆ, ಡ್ರಾಸೆರಾ ಅಂತ ಹೇಳ್ತೇವೆ ಇಂಗ್ಲಿಷಲ್ಲಿ. ನೆಪಂಥೀಸ್ ಮತ್ತು ಪಿಕ್ಚರ್ ಪ್ಲಾಂಟ್, ಕನ್ನಡದಲ್ಲಿ ಪಿಕ್ಚರ್ ಪ್ಲಾಂಟ್ ಅಂತಾನೆ ಕರಿತೀವಿ. ಇದನ್ನ PC ಕೇಳಿದ. ಆಹಾರದ ಸಂರಕ್ಷಣೆಯಲ್ಲಿ ಬಳಸುವ ಅನಿಲ ಯಾವುದು ಅಂತ. ನೈಟ್ರೋಜನ್. ಓಕೆ, ಪ್ರಿಸರ್ವೇಷನ್ ಆಫ್ ಫುಡ್ ಅಂತ ಕರೀತಾರೆ. ನೈಟ್ರೋಜನ್ ಅನಿಲವನ್ನ ಬಳಸ್ತಾರೆ. ನೀವು ನೇಸೆಂಟ್ ನೈಟ್ರೋಜನ್ ಅನ್ನ ಬಳಸ್ತಾರೆ. ನೀವು ಕುರ್ಕುರೆ, ಚಿಪ್ಸು ಇದೆಲ್ಲ ತೆಗೆದುಕೊಂಡಿದ್ರೆ ಪ್ಯಾಕ್ ಬಲ್ಜಿ ಆಗಿರುತ್ತೆ. ಅದನ್ನ ಹೊಡೆದ್ರೆ ಒಂದು ಪಟಾಕಿ ಸೌಂಡ್ ಬರುತ್ತೆ. ನೇಸೆಂಟ್ ನೈಟ್ರೋಜನ್ ಹಾಕಿರ್ತಾರೆ. ಆಹಾರ ಕೆಟ್ಟೋಗ್ದಂಗೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದನ್ನು ನೋಡ್ಕೊಳ್ಳುತ್ತೆ. ಓಕೆ, ಇದು PCಗೆ ಕ್ವಶನ್ಸ್ ಆಗಿತ್ತು. ಜೌಗು ಪ್ರದೇಶದಲ್ಲಿ ಕೊರತೆ ಆಗುವಂತ ಧಾತು ಯಾವುದು ಅಂತ ಕೇಳ್ತಾನೆ. ಜೌಗು ಪ್ರದೇಶ ನೀರು ನಿಂತಂತ ವಾಟರ್ ಲ್ಯಾಗಡ್ ಕಂಡೀಷನ್ ಜಾಸ್ತಿ ಆದಷ್ಟು ಸಾರಜನಕದ ಕೊರತೆ ಆಗುತ್ತೆ. ಇನ್ನೊಂದೆರಡು ಕ್ವಶನ್ಸ್ ಇಲ್ಲಿ ಬಂದಿಲ್ಲ, ಆದ್ರೂ ಕೂಡ ಇಂಪಾರ್ಟೆಂಟ್, ಗೊತ್ತಿರಲಿ ನಿಮಗೆ. ಏರೋಪ್ಲೇನ್ ಅಲ್ಲಿ ವೀಲ್ಗಳಿರ್ತವೆ, ಚಕ್ರಗಳಿರ್ತವೆ. ಇಂದ ಲ್ಯಾಂಡ್ ಆಗ್ಬೇಕಾದ್ರೆ ವೀಲ್ಗಳ ಮೇಲೆನೆ ಮೂವ್ ಆಗೋದು. ಆ ವೀಲ್ಗೆ ಯಾವ ಅನಿಲವನ್ನ ತುಂಬ್ತಾರೆ ಅಂತ ಕೇಳ್ತಾರೆ. ವಿಮಾನದ ಗಾಲಿಗಳಿಗೆ ನೈಟ್ರೋಜನ್ ಅನಿಲವನ್ನ ತುಂಬ್ತಾರೆ. ವೀಲ್ ಅಪ್ ದಿ ಏರೋಪ್ಲೇನ್ ಟು ಯೂಸ್ ನೈಟ್ರೋಜನ್ ಗ್ಯಾಸ್. ಯಾಕೆ ನೈಟ್ರೋಜನ್ ಅನ್ನೇ ತುಂಬ್ತಾರೆ ಅಂದ್ರೆ, ಟು ವಿತ್ಸ್ಟ್ಯಾಂಡ್ ದಿ ಪ್ರೆಷರ್, ಒತ್ತಡವನ್ನ ತಡೆಯುವ ಶಕ್ತಿ ಅದಕ್ಕಿದೆ. ಅದಕ್ಕೋಸ್ಕರ ನೈಟ್ರೋಜನ್ ಅನ್ನು ತುಂಬ್ತಾರೆ. ಜ್ಞಾಪಕ ಇದು ಒಂದು. ಎರಡನೇದು, ನೈಟ್ರೋಜನ್ ಅನ್ನ ಬಲ್ಬ್ಗಳಲ್ಲಿ, ಜನರಲ್ ಬಲ್ಬ್ಗಳಲ್ಲಿ ಬಳಸ್ತೀವಿ. ಜನರಲ್ ಬಲ್ಬ್ಗಳಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರುವಂತ ಬಲ್ಬ್ ಇರುತ್ತೆ. ಆ ಟಂಗ್ಸ್ಟನ್ ಫಿಲಮೆಂಟ್ ಹೋಗಬಾರ್ದು ಅಂತಂದ್ರೆ ನೈಟ್ರೋಜನ್ ಅನಿಲವನ್ನ ಅಥವಾ
ಆರ್ಗಾನ್ ಅನಿಲವನ್ನು ಬಳಸ್ತಾರೆ ಯೂಸಲ್ಲಿ. ಇನ್ನಟ್ ಗ್ಯಾಸನ್ನು ಆರ್ಗಾನ್ ಬಳಸ್ತೀವಿ, ಇಲ್ಲ ನೈಟ್ರೋಜನ್ ಕೂಡ ಬಳಸ್ಬೋದು. ಅವೆರಡು ಗೊತ್ತಿರಲಿ, ಅವೆರಡು ಎಕ್ಸ್ಟ್ರಾ ಆದರೂ ಕೂಡ ಇಂಪಾರ್ಟೆಂಟು. ನಮ್ಮ ದೇಹದಲ್ಲಿ ನೈಟ್ರೋಜನ್ ಯಾವ್ಯಾವ ರೂಪದಲ್ಲಿದೆ ಅಂತಲೂ ಕ್ವಶನ್ಸ್ ಇದೆ. ಇದನ್ನು IASಗೆ ಕ್ವಶನ್ಸ್ ಮಾಡಿದ್ದೇನೆ. ನಮ್ಮ ದೇಹದಲ್ಲಿ ನೈಟ್ರೋಜನ್ ಎಲ್ಲೆಲ್ಲಿರುತ್ತೆ ಅಂದರೆ ಪ್ರೋಟೀನಲ್ಲಿರುತ್ತೆ. ಪ್ರೋಟೀನ್ ಅಮೈನೋ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ಅಮೈನೋ ಆ್ಯಸಿಡ್ ಎಲ್ಲವೂ NH2COH ಇಂದ ಎಂಡ್ ಆಗ್ತವೆ. NH2 ಇದೆ ತಾನೆ, ಪ್ರೋಟೀನಲ್ಲಿದೆ. ನ್ಯೂಕ್ಲಿಕ್ ಆಮ್ಲಗಳಲ್ಲಿದೆ, RNA DNA ಇರುತ್ತೆ. ಆ 3 ಬಾಂಡ್ಗಳು ಯಾವುವು ಅಂದರೆ ನೈಟ್ರೋಜನ್ ಬಾಂಡ್. ಓಕೆ, IASಲ್ಲಿ ಕ್ವಶನ್ಸ್ ಕೇಳಿದ್ದಾನೆ. ನಮ್ಮ ದೇಹದಲ್ಲಿ ಇದು ಸಾರಜನಕ ನೈಟ್ರೋಜನ್ ಎಲ್ಲೆಲ್ಲಿರುತ್ತೆ ಅಂತ. ಪ್ರೋಟೀನಲ್ಲಿರುತ್ತೆ, ನ್ಯೂಕ್ಲಿಕ್ ಆ್ಯಸಿಡ್ ನ್ಯೂಕ್ಲಿಕ್ ಆಮ್ಲಗಳಲ್ಲಿ ಇರುತ್ತೆ. ಗೊತ್ತಿರಲಿ. ಒಂದ್ಸಲ ಕ್ವಿಕ್ಕಾಗಿ ನೋಡೋಣ ಸ್ನೇಹಿತರೆ. ಸಾರಜನಕ ಸ್ಥಿರೀಕರಣದಲ್ಲಿ ಬಳಸುವಂಥ ಬ್ಯಾಕ್ಟೀರಿಯಾ ರೈಜೋಬಿಯಂ. ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಳಸುವಂಥ ಪಾಚಿ ನೀಲಿ ಹಸಿರು ಪಾಚಿಗಳು. ಓಕೆ, ಕೀಟಹಾರಿ ಸಸ್ಯಗಳಲ್ಲಿ ಯಾವ ಧಾತುವನ್ನು ಹೀರ್ಕೊಳ್ತವೆ ಅಂದರೆ ನೈಟ್ರೋಜನ್. ಆಹಾರ ಸಂರಕ್ಷಣೆಯಲ್ಲಿ ಬಳಸುವ ಅನಿಲ ಯಾವುದು ಅಂದರೆ ನೈಟ್ರೋಜನ್. ಜೋಗು ಪ್ರದೇಶದಲ್ಲಿ ಕೊರತೆಯಾಗುವ ಅನಿಲ ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್ ಅಥವಾ ಮೂಲ ವಸ್ತು ಯಾವುದು ಅಂದರೆ ನೈಟ್ರೋಜನ್. ವಿಮಾನಗಳ ಗಾಲಿಯಲ್ಲಿ ಬಳಸುವ ಅನಿಲ ಯಾವುದು ಅಂದರೆ ನೈಟ್ರೋಜನ್. ಯಾಕೆ ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ. ಒತ್ತಡವನ್ನು ತಡೆಯುವ ಶಕ್ತಿಯನ್ನು ಹೊಂದಿರೋದ್ರಿಂದ, ವಿತ್ ಸ್ಟ್ಯಾಂಡ್ ದಿ ಪ್ರೆಸರ್ ಅನ್ನೋದು. ಬಲ್ಬ್ಗಳಲ್ಲಿ ಬಳಸುವ ಅನಿಲ ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್ ಕೂಡ ಬಳಸ್ಬೋದು. ಆರ್ಗಾನ್ ಬಳಸ್ತೀವಿ, ಅದಿಲ್ಲ ಆಪ್ಷನ್ಸ್ ಅಂದಾಗ ನೈಟ್ರೋಜನ್ ಕೂಡ ಕರೆಕ್ಟ್ ಆಗುತ್ತೆ. ಓಕೆ, ಇನ್ ನೈಟ್ರೋಜನ್ ಫಿಕ್ಸಿಯೇಷನ್ ಬ್ಯಾಕ್ಟೀರಿಯಾ ರೈಜೋಬಿಯಂ. ನೈಟ್ರೋಜನ್ ಫಿಕ್ಸಿಯೇಷನ್ ಆಲ್ಗೆ ಬ್ಲೂ ಗ್ರೀನ್ ಆಲ್ಗೆ. Insectivorous plants absorbs nitrogen. In preservation of food, use nitrogen, nascent nitrogen. In water-lagged conditions, the deficiency of nitrogen occurs deficiency of nitrogen. In wheel of the aeroplane, use nitrogen due to withstand the pressure. Okay, ಅದು ಗೊತ್ತಿರಲಿ. In general bulbs, use nitrogen gases. ಇಷ್ಟು ಗೊತ್ತಿರಬೇಕು ಸ್ನೇಹಿತರೆ. ನೈಟ್ರೋಜನ್ ಅಂತ ಒಂದು ಪದ ಬಳಸೋದು ತಪ್ಪಿಗೆ ಇನ್ನೊಂದು ಸ್ವಲ್ಪ ಓದಬೇಕು. ದ್ರವ ಸಾರಜನಕ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಂತ ಕರಿತೀವಿ. ಇದನ್ನು ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ. ದ್ರವ ಸಾರಜನಕವನ್ನು ಬೃಹತ್ ಶೈತ್ಯಾಗಾರಗಳಲ್ಲಿ ಬಳಸ್ತೀವಿ, ಲಾರ್ಜ್ ಕೋಲ್ಡ್ ಸ್ಟೋರೇಜಲ್ಲಿ ಬಳಸ್ತೀವಿ. ಉದಾಹರಣೆಗೆ ಎಲ್ಲಿ ಲಾರ್ಜ್ ಕೋಲ್ಡ್ ಸ್ಟೋರೇಜ್ ಅಂದರೆ, ಉದಾಹರಣೆಗೆ ನಮ್ಮ ತುಮಕೂರಿನಲ್ಲಿ ಫುಡ್ ಪಾರ್ಕ್ ಇದೆ. ಒಂದು ದಿನಕ್ಕೆ 5,000 kg ಐಸ್ ಕ್ರೀಮ್ ತಯಾರು ಮಾಡ್ತಾರಂತೆ. 5,000 kg ಐಸ್ ಕ್ರೀಮ್ ತಯಾರು ಮಾಡ್ತಾರೆ ಅಂದರೆ ಅದಕ್ಕೆ ಬೆಳೆಸುವಂಥ ರಾ ಮೆಟೀರಿಯಲ್ಸ್ ಎಲ್ಲ ಬೇಗ ಕೆಟ್ಟೋಗುವಂಥವು. ಭೂಮಿ ಲೆವೆಲ್ಗೆ ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ಗೆ ರಾ ಮೆಟೀರಿಯಲ್ಸ್ನ ತುಂಬಿಟ್ಟು ಅದ್ರ ಮೇಲೆ ಒಂದು ಲಿಕ್ವಿಡ್ ನೈಟ್ರೋಜನ್ ಲೇಯರನ್ನು ಇಟ್ಬಿಟ್ರೆ, ಇವತ್ತು ಇಟ್ಬಿಟ್ಟು 1 ಇಯರ್ ತೆಗೆದ್ರು ಅಷ್ಟೇ ಫ್ರೆಶ್ ಆಗಿರೋ ಥರ ನೋಡ್ಕೊಳ್ಳುತ್ತೆ. ಬೃಹತ್ ಶೈತ್ಯಾಗಾರದಲ್ಲಿ ಬಳಸುವಂಥ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳ್ಬಿಟ್ಟು ಫ್ಲೋರಿನು, CFC, ಅಮೋನಿಯಾ, ಲಿಕ್ವಿಡ್ ನೈಟ್ರೋಜನ್ ಅಂತ ಆಪ್ಷನ್ಸ್ ಕೊಡ್ತಾನೆ. 4 ಬಳಸ್ಬೋದು. ಮೊದಲು ಹೇಳಿದಂಥ 3 ಓಜೋನನ್ನು ಡ್ಯಾಮೇಜ್ ಮಾಡ್ತವೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಲಿಕ್ವಿಡ್ ನೈಟ್ರೋಜನ್ನ ಬಳಸ್ತಾರೆ. ಬೃಹತ್ ಶೈತ್ಯಾಗಾರಗಳಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದ್ರೆ ನೈಟ್ರೋಜನ್. ಲಾರ್ಜ್ ಕೋಲ್ಡ್ ಸ್ಟೋರೇಜ್ ಟು ಯೂಸ್ ನೈಟ್ರೋಜನ್. ಈ ಲಿಕ್ವಿಡ್ ನೈಟ್ರೋಜನ್ನ ಎಲ್ಲೆಲ್ಲಿ ಬಳಸ್ತೀವಿ ಅಂದರೆ ಪ್ರಿಸರ್ವೇಷನ್ ಆಫ್ ವ್ಯಾಕ್ಸಿನ್. ನಿಮ್ಗೆ ಗೊತ್ತಿದೆ, ಇವತ್ತು ಕರೋನಾ ವ್ಯಾಕ್ಸಿನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಬಿಕಾಸ್ ಆಫ್ ಲಿಕ್ವಿಡ್ ನೈಟ್ರೋಜನಲ್ಲಿ ಪ್ರಿಸರ್ವ್ ಮಾಡಿ ತೆಗೆದುಕೊಂಡು ಹೋಗ್ತೀವಿ. ಕೆಲವು ಮೆಡಿಸಿನ್ಸನ್ನು, ಔಷಧಿಗಳನ್ನು ಈ ಲಿಕ್ವಿಡ್ ನೈಟ್ರೋಜನಲ್ಲಿ ಪ್ರಿಸರ್ವ್ ಮಾಡಿರ್ತಾರೆ. ಓಕೆ, ಆಂಟಿಬಾಡೀಸ್, ಜೀವ ನಿರೋಧಕಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಬಳಸ್ತೀವಿ. ಲಸಿಕೆಗಳು, ಔಷಧಿಗಳು ಮತ್ತು ಜೀವ ನಿರೋಧಕಗಳನ್ನು ಸಂಗ್ರಹಿಸಲು ಬಳಸುತ್ತಾರೆ. ನಿಮ್ಗೆ ಗೊತ್ತಿರಬೇಕು, ಹಾವು ಕಡಿದ್ರೆ ಆಂಟಿ ಸ್ನೇಕ್ ಇಂಜೆಕ್ಷನ್ ಕೊಡ್ತಾರೆ. ಹಳ್ಳಿ ಲೆವೆಲ್ನಲ್ಲಿ ಹಾವು ಕಡಿಯೋದು ನಿಮಗೆ ಹೋಬಳಿ ಲೆವೆಲ್ ಹಾಸ್ಪಿಟಲಲ್ಲಿ ಸಿಗೋದಿಲ್ಲ ಮೆಡಿಸಿನ್ಸು. ಕಾರಣ ಲಿಕ್ವಿಡ್ ನೈಟ್ರೋಜನ್ ಸ್ಟೋರೇಜ್ ಯೂನಿಟ್ ಇರಲ್ಲ. ತಾಲೂಕು ಲೆವೆಲಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಲೆವೆಲಿಂದನೂ ತರಿಸ್ಕೊಡ್ಬೇಕು. ತರಿಸಿ ಕೊಡೋ ಅಷ್ಟರೊಳಗೆ ವ್ಯಕ್ತಿನೇ ಸತ್ತೋಗ್ಬಿಡ್ತಾನೆ. ಮೊನ್ನೆ PSIನಲ್ಲಿ ಲಾಸ್ಟ್ ಟೈಮ್ ಪೊಲೀಸ್ PSI ಸಿವಿಲ್ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದ. ಹಾವು ಕಡಿದಾಗ ನೀಡುವಂಥ ಇಂಜೆಕ್ಷನ್ ನಮ್ಮ ದೇಹಕ್ಕೆ ಬಂದು ಏನನ್ನ ಉತ್ಪತ್ತಿ ಮಾಡುತ್ತದೆ ಅಂತ, ಟು ಪ್ರೊಡ್ಯೂಸ್ ಆಂಟಿಬಾಡೀಸ್, ಪ್ರತಿಕಾಯಕ ಶಕ್ತಿಯನ್ನು ವೃದ್ಧಿಸುತ್ತದೆ. ರಕ್ತ ನಿಧಿಗಳಲ್ಲಿ ಬಳಸ್ತಾರೆ. ಬ್ಲಡ್ ಬ್ಯಾಂಕ್ಗಳಲ್ಲಿ ಬಳಸ್ತೀವಿ. ಬ್ಲಡ್ ಬ್ಯಾಂಕ್ಗಳಲ್ಲಿ ಇದನ್ನು ಬಳಸ್ತಾರೆ. ರಕ್ತ ನಾವು ಕೊಟ್ಟದ್ದು ಗಟ್ಟಿ ಆಗಿಬಿಟ್ರೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಗಟ್ಟಿ ಆಗಿಬಿಟ್ರೆ ವೇಸ್ಟ್ ಅದು. ಆ ರಕ್ತ ಅದೇ ರೀತಿಯಲ್ಲಿ ಲಿಕ್ವಿಡ್ ಕಂಡೀಷನಲ್ಲಿ ಇರಬೇಕಾದ್ರೆ ಯಾವ ರಾಸಾಯನಿಕ ವಸ್ತುವನ್ನು ಬಳಸ್ತಾರೆ ಅನ್ನೋದು ಬ್ಯಾಂಕಿಂಗ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿತ್ತು. ಲಿಕ್ವಿಡ್ ನೈಟ್ರೋಜನನ್ನು ಬಳಸ್ತಾರೆ. ಸೀಡ್ ಬ್ಯಾಂಕಿಂಗಲ್ಲಿ ಬಳಸ್ತೀವಿ ನೈಟ್ರೋಜನನ್ನು, ಲಿಕ್ವಿಡ್ ನೈಟ್ರೋಜನ್ನ. ಸೀಡ್ ಬ್ಯಾಂಕಿಂಗ್ ಅಂತಂದರೆ ತುಂಬ ಅಳಿವಿನ ಅಂಚಿನಲ್ಲಿರುವ ಜೀವಿಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ವಿಧಾನಕ್ಕೆ ಸೀಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಸಿಂಹ ಇದೆ, ಒಂದು ಗಂಡು ಸಿಂಹ ಇದೆ, ಒಂದು ಹೆಣ್ಣು ಸಿಂಹ ಅಷ್ಟೇ ಇದೆ ಇಂಡಿಯಾದಲ್ಲಿ. ಅವಾಗ ಏನು ಮಾಡಬೇಕು ಅಂದರೆ ಗಂಡಿಂದ ಸ್ಪರ್ಮನ್ನು ಕಲೆಕ್ಟ್ ಮಾಡಬೇಕು, ಹೆಣ್ಣಿಂದ ಎಗ್ಗನ್ನು ಕಲೆಕ್ಟ್ ಮಾಡಬೇಕು. ಅದನ್ನ ಸೀಡ್ ಬ್ಯಾಂಕಿಂಗಲ್ಲಿ ಇಟ್ಟಿರಬೇಕು.
ಯಾವುದಾದ್ರು ಒಂದು ನಶಿಸಿ ಹೋದರೆ ಇನ್ನೊಂದನ್ನು ಸೃಷ್ಟಿಸೋಕ್ಕಾಗಲ್ಲ, ಸೃಷ್ಟಿಸೋಕ್ಕೆ ಸಾಧ್ಯತೆ ಇದೆ. ಈಗ ನಾವು ಟೆಸ್ಟ್ ಬೇಬಿ ರೀತಿಯಲ್ಲಿ ಸೃಷ್ಟಿಸ್ಬೋದು. ಸೃಷ್ಟಿಸಿದ್ದು ಯಥಾವತ್ತು ಅದೇ ಥರ ಬರೆದಿದ್ರು ಕೂಡ ಒಂದು ಲೆವೆಲ್ಗೆ ಬರುತ್ತೆ. ಉದಾಹರಣೆಗೆ ಸಿಮ್ಮು ಥರ ಬರೆದಿದ್ರು ಕ್ಯಾಟ್ ಥರನಾದ್ರು ಬರುತ್ತೆ. ಏನೂ ಇಲ್ಲ ಅನ್ನೋ ಬದಲು ಬೆಟ್ರ್ ತಾನೇ ಅದು. ಓಕೆ, ನಿಮ್ಗೆ ಗೊತ್ತಿದೆ ರಾಷ್ಟ್ರೀಯ ಲಾಂಛನವಾಗಿ ನಾವು ಮೊದಲಿಗೆ ಏನನ್ನು ಬಳಸಿದ್ವಿ? ಸಿಂಹವನ್ನು ಬಳಸಿದ್ವಿ. ಇವಾಗ ಏನನ್ನು ಬಳಸ್ತಾ ಇದ್ವಿ? ಹುಲಿಯನ್ನು ಬಳಸ್ತಾ ಇದ್ವಿ ರಾಷ್ಟ್ರೀಯ ಪ್ರಾಣಿನಾಗಿ. ಯಾಕೆ ಸಿಂಹದಿಂದ ಹುಲಿಗೆ ಬಂದ್ವಿ ಅಂದರೆ ಸಿಂಹಗಳ ಸಂಖ್ಯೆ ಕಡಿಮೆ ಆಯಿತು, ಹುಲಿಗೆ ಬಂದ್ವಿ. ಹುಲಿ ಕಡಿಮೆ ಆಗುತ್ತೆ, ಇಲಿಗೆ ಬರ್ತೀವಿ, ಆಮೇಲೆ ಇರುವೆಗೆ ಬರ್ತೀವಿ. ಹಿಂಗಾದ್ರೆ ನಮ್ಮ ನ್ಯಾಷನಲ್ ಹೆರಿಟೇಜ್ ಇರೋದಿಲ್ಲ. ಆ ಹೆರಿಟೇಜ್ನ ಒಂದು ರಾಷ್ಟ್ರ ಮೇಂಟೈನ್ ಮಾಡಬೇಕು ಅಂದರೆ ಅದು ಅಳ್ದೋಗ್ದಂಗೆ ನೋಡ್ಕೋಬೇಕು. ನೋಡ್ಕೊಳ್ಳೋಕ್ಕಿರುವಂಥ ಸೂಕ್ತ ವಿಧಾನ ಅಂದರೆ ಸೀಡ್ ಬ್ಯಾಂಕಿಂಗ್. 2014 KS ಫಿಲಿಮ್ಸಲ್ಲಿ ಕ್ವಶನ್ಸ್ ಬಂದಿದೆ, ಆದರೆ ಕಾಲೇಜಿನಲ್ಲಿ ಕೇಳಿದ್ದಾನೆ. ತುಂಬ ಅಳಿವಿನಲ್ಲಿರುವಂಥ ಜೀವಿಗಳನ್ನು ಸಂರಕ್ಷಣೆ ಮಾಡಲು ಏನು ಮಾಡ್ತೀರಾ ಅಂತ ಕೇಳ್ಬಿಟ್ಟು ಬಯಾಲಜಿಕಲ್ ಪಾರ್ಕು, ಸೀಡ್ ಬ್ಯಾಂಕಿಂಗು ಈ ಥರ ಕೊಟ್ಕೊಂಡಿದ್ದಾನೆ. ಸೀಡ್ ಬ್ಯಾಂಕಿಂಗ್ ಅನ್ನೋದು ಕರೆಕ್ಟ್ ಆನ್ಸರ್. ಅಂಗಗಳ ಸಂರಕ್ಷಣೆ ಮಾಡೋದಕ್ಕೆ ಇದನ್ನು ಬಳಸ್ತೀವಿ. ಪ್ರಿಸರ್ವೇಷನ್ ಆಫ್ ಆರ್ಗನ್ಸ್ ವಿತಿನ್ ದಿ ಹಾಸ್ಪಿಟ್ಲಲ್ಲಿ ಅಥವಾ ಒಂದು ಸಿಟಿನಲ್ಲಿ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಅಂಗಗಳ ವರ್ಗಾವಣೆ ನಡೀತಾನೆ ಇರುತ್ತೆ. ಅದು ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಈ ಸ್ಕಿನ್ ಆಗಿರ್ಬೋದು, ಈ ಥರ ಟ್ರಾನ್ಸ್ಫರಬಲ್ ಆರ್ಗನ್ಸ್. ನಾವು ನಿಮ್ಗೆ ಗೊತ್ತಿರಬೇಕು, ಬ್ಯಾಂಗ್ಳೂರಿನಿಂದ ಹೃದಯವನ್ನು ತೆಗೆದುಕೊಂಡು ಫ್ಲೈಟಲ್ಲಿ ತೆಗೆದುಕೊಂಡು ಹೋಗಿ ಚೆನ್ನೈನಲ್ಲಿ ಜೋಡಿಸಿ ಸಕ್ಸಸ್ ಆಗಿದ್ದೀವಿ. ಹೃದಯವನ್ನು ತೆಗೆದುಕೊಂಡು ಬಾಕ್ಸ್ಗೆ ಹಾಕೊಂಡು ತರಕಾರಿ ಬ್ಯಾಗ್ ಹಾಕೊಂಡು ಹೋಗ್ಬಿಟ್ರೆ ಹೋಗ್ಬಿಡುತ್ತೆ. ಲಿಕ್ವಿಡ್ ನೈಟ್ರೋಜನ್ ಪ್ರಿಸರ್ವ್ ಮಾಡಿ ಕೆಟ್ಟೋಗ್ದಂಗೆ ನೋಡಿಕೊಂಡು ವಿತಿನ್ 1 hour ಆಪರೇಷನ್ ಮಾಡಿ ಸಕ್ಸಸ್ ಆಗಬೇಕು. ಓಕೆ, ಅದೇನು ಮಾಡಿದ್ರು ಅಂತ ಹಾರ್ಟ್ ಪಾಠ ಮಾಡುವಾಗ ನೋಡೋಣ. ಇನ್ನೆಲ್ಲಿ ಬಳಸ್ತೀವಿ ಅಂತ ನೋಡೋಣ. ಡ್ರ್ಯಾಗರ್ ಸ್ಮೋಕಿಂಗಲ್ಲಿ ಬಳಸ್ತೀವಿ. ಇದು ಕ್ವಶನ್ಸ್ ಆಗ್ಬೋದು ಇತ್ತೀಚೆಗೆ. ಡ್ರ್ಯಾಗರ್ ಸ್ಮೋಕಿಂಗ್ ಅಂದರೆ ಏನು ಅಂದರೆ, ಒಂದು ಐಸ್ ಕ್ಯೂಬ್ ಇರೋದನ್ನು ಲಿಕ್ವಿಡ್ ನೈಟ್ರೋಜನ್ ಅದ್ದಿಡ್ತಾರೆ, ಅದನ್ನ ಜಗಿತೀವಿ, ಮೂಗ್ನಲ್ಲಿ ಬಾಯಿನೆಲ್ಲ ಹೊಗೆ ಬರುತ್ತೆ, ಎಂಜಾಯ್ ಮಾಡ್ತೀವಿ. ಸ್ವಲ್ಪ ದಿನ ಆದಮೇಲೆ ಕ್ಯಾನ್ಸರ್ ಆಗಿ ಟರ್ನ್ ಆಗಿಬಿಡುತ್ತೆ. ಇದನ್ನು ಹೋಗಿಸ್ಬೇಕು, ಇದನ್ನು ನಿಲ್ಲಿಸಬೇಕು, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ದೃಷ್ಟಿ. ಬ್ಯಾನ್ ಮಾಡೋಕ್ಕಾಗಲ್ಲ, ಕಾರಣ ಲಿಕ್ವಿಡ್ ನೈಟ್ರೋಜನ್ ನಮ್ಗೆ ಬೇಕು. ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಹೈಸ್ಕೂಲ್ ಹಂತದಲ್ಲಿ ಇದು ಇವಾಗ ಪ್ರಾರಂಭ ಆಗ್ತಿದೆ. ಬ್ಯಾನ್ ಮಾಡಿರುವಂಥ ಎಲ್ಲ ಐಟಮ್ಸು, ಸಮಸ್ಯೆ ಇರುವಂಥ ಎಲ್ಲ ಐಟಮ್ಸು ಕ್ವಶನ್ಸ್ ಆಗುತ್ತೆ. ಇದು ಕೂಡ ಕ್ವಶನ್ಸ್ ಆಗ್ಬೋದು. ಡ್ರ್ಯಾಗರ್ ಸ್ಮೋಕಿಂಗಲ್ಲಿ ಬಳಸುವ ರಾಸಾಯನಿಕ ವಸ್ತು ಯಾವುದು ಅಂತ ಕೇಳಿದ್ರೆ ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕ. ಓಕೆ, ನೀವು ರೀಸೆಂಟಾಗಿ ನೋಡಿದಿರ ಲೈಟರ್ ಸಿಗರೇಟ್ ಅಂತ ಕೇಳಿದ್ರು. ಈ ಸಿಗರೇಟ್, ಲೈಟರ್ ಸಿಗರೇಟ್, ಸ್ಮೋಕ್ ಲೆಸ್ ಸಿಗರೇಟ್ 3 ಒಂದೇ. ನಮ್ಮ ನಿರ್ಮಲಾ ಸೀತಾರಾಮರವರು ಫೈನಾನ್ಸ್ ಮಿನಿಸ್ಟರ್ ಆದಮೇಲೆ ಈ ಸಿಗರೇಟನ್ನು ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರು ಅಂದರೆ, ಯೂನಿವರ್ಸಿಟಿಗಳಲ್ಲಿ ಗಂಡು ಮಕ್ಕಳಿಗಿಂತ ಹೆಚ್ಚಿಗೆ ಹೆಣ್ಮಕ್ಳುಗಳು ಇದನ್ನು ಸಹಿತಾ ಇದ್ರು, ಲೈಟರ್ ಸಿಗರೇಟ್ನ. ಅದೇಗೆ ಸಹಿತಾ ಇದ್ರು ಅಂದರೆ, ಯಾರೋ ಒಬ್ಬರು ಸಿಗರೇಟನ್ನು ಹಚ್ಚೋರು, ಎಲ್ಲರೂ ಒಂದೊಂದು ಸಿಪ್ಪನ್ನು ತೆಗೆದುಕೊಳ್ಳೋದು, ಆ ಥರ ಒಂದೊಂದು ಪಪ್ಪನ್ನು ಸಿಗರೇಟನ್ನು ತೆಗೆದುಕೊಳ್ಳೋದು, ಆ ಥರ ಮಾಡ್ತಾಯಿದ್ರು. ಅದು ಬೇರೆ ಕಾರಣಗಳು, ಬೇರೆ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ತಾಯಿತ್ತು. ಅದಕ್ಕೋಸ್ಕರ ಈ ಸಿಗರೇಟನ್ನು ಬ್ಯಾನ್ ಮಾಡಿದ್ರು. ಈ ಸಿಗರೇಟ್ ಬ್ಯಾನ್ ಆಗಿದೆ. ಅದ್ರ ಮೇಲೆ ಕ್ವಶನ್ಸ್ ಇತ್ತು, ಆಮೇಲೆ ಕ್ವಶನ್ ಬರ್ಬೋದು. ನೆಕ್ಸ್ಟು ಆಕ್ಸಿಟೋಸಿನ್ ಅನ್ನೋಂಥ ಒಂದು ಹಾರ್ಮೋನನ್ನು ಹೈನುಗಾರಿಕಾ ಕ್ಷೇತ್ರದಲ್ಲಿ ಬ್ಯಾನ್ ಮಾಡಿದ್ರು. ಇಮಿಡಿಯೇಟಾಗಿ PSI ಕ್ವಶನ್ಸ್ ಕೇಳಿದ. ಆಕ್ಸಿಟೋಸಿನ್ ಅನ್ನುವಂಥ ಹಾರ್ಮೋನನ್ನು ನಾವು ಎಲ್ಲಿ ಬಳಸ್ತೀವಿ ಅಂತ ಈಗ ಆಲ್ರೆಡಿ ಗೊತ್ತಿದೆ ನಿಮಗೆ. ಗರ್ಭಾಶಯದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಗೆ, ಹೆರಿಗೆ ಸಂದರ್ಭದಲ್ಲಿ, ಮತ್ತು ಸ್ತನಗ್ರಂಥಿಗಳಲ್ಲಿ ಹಾಲು ಉತ್ಪಾದನೆಗೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಇದನ್ನು ಹೈನುಗಾರಿಕಾ ಕ್ಷೇತ್ರದಲ್ಲಿ ಮಿಸ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈಗ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಹಸು ಹೆಲ್ತ್ ಕೆಟ್ಟೋಗ್ಬಿಡುತ್ತೆ, ಹಾಲು ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ, ಹಸು 2ನೇ ಕನ್ಸ್ಯೂವ್ಗೆ ರೆಡಿ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಬ್ಯಾನ್ ಮಾಡಿದ್ರು. ಕೃತಕ ಗರ್ಭಧಾರಣೆಯಲ್ಲಿ ಬಳಸ್ತಾರೆ. ಕೃತಕ ಗರ್ಭಧಾರಣೆ, ಟೆಸ್ಟ್ ಬೇಬಿ ಅಲ್ಲೆಲ್ಲ ಕೇಳಿದಿರಲ್ಲ, ಅಲ್ಲಿ ಸ್ಪರ್ಮ್ ಮತ್ತು ಎಗ್ಗು ಕೆಟ್ಟೋಗಬಾರ್ದು ಅಂದರೆ ಇದನ್ನು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಅದನ್ನ ಕೃತಕ ಗರ್ಭಧಾರಣೆ, ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಕರೀತಾರೆ. ಕೃತಕ ಗರ್ಭಧಾರಣೆಯಲ್ಲಿ ಬಳಸ್ತೀವಿ. ಪ್ರಾಣಿಗಳ ವೀರ್ಯಾಣು ಸಂಗ್ರಹಣಾ ಘಟಕಗಳಲ್ಲಿ ಬಳಸ್ತಾರೆ. ಇದ್ರ ಮೇಲೆ PSI ಒಂದು 2-3 ಕ್ವಶನ್ಸ್ ರೈಸಸ್ ಆಗಿವೆ. ಪ್ರಾಣಿ ವೀರ್ಯಾಣು ಸಂಗ್ರಹಣಾ ಘಟಕ ಬೆಂಗಳೂರಿಗೆ ಸಮೀಪದಲ್ಲಿ ಎಲ್ಲಿದೆ ಅಂತ ಕೇಳಿದ್ದ. ಹೆಸರುಘಟ್ಟದಲ್ಲಿದೆ. ನೀವು ಹೆಬ್ಬಾಳ ಮೊದಲನೇ ಆಪ್ಷನ್ಸ್ ಕೊಟ್ಟಿರ್ತಾನೆ, ಟಿಕ್ ಮಾಡಿಬಿಡ್ತೀರಾ. ಹೆಸರುಘಟ್ಟದಲ್ಲಿ ಮುರ್ರಾ, ಜರ್ಸಿ, ಈ ಥರ HF ಈ ಥರ ಗೂಳಿಗಳನ್ನು ಸಾಕಿದ್ದಾರೆ. ಅದರಿಂದ ಸ್ಪರ್ಮನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಟ್ಯೂಬ್ಗಳಲ್ಲಿ ತುಂಬಿ ಕರ್ನಾಟಕದ ಎಲ್ಲ ವೆಟರ್ನರಿ ಹಾಸ್ಪಿಟ್ಲ್ಗಳಿಗೆ ಕಳಿಸ್ಕೊಡ್ತಾರೆ. ಅದನ್ನ ತುಂಬಿ ಕಳಿಸ್ಕೊಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೆ ಲಿಕ್ವಿಡ್ ನೈಟ್ರೋಜನ್ನ ಬಳಸ್ತಾರೆ. ಓಕೆ, ಹೆಸರುಘಟ್ಟ ಇನ್ನೊಂದು 2-3 ಕಂಪ್ಯೂಟರ್ ಎಕ್ಸಾಮ್ ಕ್ವಶನ್ಸ್ ಆಗ್ತವೆ, ಗೊತ್ತಿರ್ತವೆ ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಇದು ನ್ಯಾಷನಲ್, ಇದು ರಾಷ್ಟ್ರೀಯ ಅಥವಾ ಕೇಂದ್ರೀಯ ಎರಡು ಒಂದೇ. ಅದು ಕೇಂದ್ರೀಯ ಪಕ್ಷಿ ಸಂಶೋಧನಾ ಕೇಂದ್ರ ಇದೆ, ಫೆದರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕುಕ್ಕುಟ ಸಂಶೋಧನಾ ಕೇಂದ್ರ ಅಂತ ಕರೀತಾರೆ ಕನ್ನಡದಲ್ಲಿ. ಓಕೆ, ಬರ್ಡ್ಸ್ ರಿಸರ್ಚ್ ಸೆಂಟರ್ ಇದೆ. ಆಮೇಲೆ ಡಕ್ ರಿಹಾಬಿಲಿಟೇಷನ್ ಸೆಂಟರ್ ಇದೆ. ಬಾತುಕೋಳಿ ಪುನರ್ವಸತಿ ಕೇಂದ್ರ ಇದೆ. ಓಕೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ. ಇದಂತೂ PSIನಲ್ಲಿ ತುಂಬ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿದೆ. ಇಂಡಿಯನ್ ಹಾರ್ಟಿಕಲ್ಚರ್ ರಿಸರ್ಚ್ ಯೂನಿಟ್ ಇದೆ, ಸೆಂಟರ್ ಇದೆ. ಓಕೆ, ಇದಿಷ್ಟು ಗೊತ್ತಿರಬೇಕು ಸ್ನೇಹಿತರೆ. ಲಿಕ್ವಿಡ್ ನೈಟ್ರೋಜನ್ ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಬೃಹತ್ ಸಾಹಿತ್ಯಾಗಾರದಲ್ಲಿ ಬಳಸ್ತೀವಿ,
ಲಸಿಕೆಗಳು ಮತ್ತು ಔಷಧಿಗಳು ಮತ್ತು ಜೀವ ನಿರೋಧಕಗಳನ್ನು ಸಂಗ್ರಹಿಸೋದಕ್ಕೆ ಬಳಸ್ತೀವಿ, ರಕ್ತ ನಿಧಿಗಳಲ್ಲಿ ಬಳಸ್ತೀವಿ, ಸೀಡ್ ಬ್ಯಾಂಕಿಂಗಲ್ಲಿ ಬಳಸ್ತೀವಿ, ಅಂಗಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಬಳಸ್ತೀವಿ, ಡ್ರ್ಯಾಗರ್ ಸ್ಮೋಕಿಂಗಲ್ಲಿ ಬಳಸ್ತಾರೆ, ಕೃತಕ ಗರ್ಭಧಾರಣೆಯಲ್ಲಿ ಬಳಸ್ತೀವಿ, ಪ್ರಾಣಿಗಳ ವೀರ್ಯಾಣುಗಳನ್ನು ಸಂಗ್ರಹಣೆ ಮಾಡೋದಕ್ಕೆ ಬಳಸ್ತೀವಿ. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ಲಾರ್ಜ್ ಕೋಲ್ಡ್ ಸ್ಟೋರೇಜ್. ಇಟ್ ಹ್ಯಾಸ್ ಟು ಪ್ರಿಸರ್ವ್ ದಿ preservation of vaccine, medicines and antibiotics. It is used in blood bank. It is used in seed banking. It is helps to use the preservation of organs. It is used in dragger smoking. It is used in artificial insemination and preservation of animal sperms. ಇಲ್ಲಿವರೆಗೆ ನಾವು ಓದಿದ್ದು ನೈಟ್ರೋಜನ್ ಅನ್ನೋದ್ರ ಬಗ್ಗೆ ಓದಿದ್ವಿ. ಗ್ಯಾಸಸ್ ಅಲ್ಲಿ, ಲಿಕ್ವಿಡ್ ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಓದಿದ್ವಿ. ಈಗ ಆಕ್ಸಿಜನ್ ಜೊತೆಗೆ ಆಮ್ಲಜನಕದ ಬಗ್ಗೆ ಓದಬೇಕು. ಈಗ ಆಲ್ರೆಡಿ ಗೊತ್ತಿದೆ ಇದು, ಆದರೂ ಕೂಡ ಇದು ಕೂಡ ಇಂಪಾರ್ಟೆಂಟ್ ಅನ್ನಿಲ್ಲ, ಕ್ವಶನ್ಸ್ ಬರುವಂತಹ ಅನ್ನಿಲ್ಲ. ಅದಕ್ಕೋಸ್ಕರ ಕ್ವಶನ್ಸ್ ಇದ್ರ ಮೇಲೆ ಓದೋಣ. ಮೊನ್ನೆ FDA ನಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಇತ್ತು. ವಾತಾವರಣದಲ್ಲಿರುವ ಎರಡನೇ ದೊಡ್ಡ ಅನಿಲ ಯಾವುದು ಅಂದರೆ ಆಕ್ಸಿಜನ್, ಕನ್ನಡದಲ್ಲಿ ಆಮ್ಲಜನಕ ಅಂತಾನು ಕರೀತಾರೆ. ಎಷ್ಟು ಪರ್ಸೆಂಟ್ ಇದೆ ಅನ್ನೋದು PSI ನಲ್ಲಿ ಈಗ ಆಲ್ರೆಡಿ ಕ್ವಶನ್ಸ್ ಆಗಿತ್ತು. 21% ಇದೆ. ಭೂತೊಗಟೆಯಲ್ಲಿರುವ ಅಧಿಕ ಅನಿಲ ಯಾವುದು ಅಂದರೆ ಆಕ್ಸಿಜನ್. ಅಬಂಡೆಂಟ್ ಗ್ಯಾಸ್ ಇನ್ ದಿ ಅರ್ತ್ ಕ್ರಸ್ಟ್. ವಾತಾವರಣದಲ್ಲಿ ಸೆಕೆಂಡ್ ಅಬಂಡೆಂಟ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್ ಆಕ್ಸಿಜನ್ 21% ಇರುತ್ತೆ. ಅಬಂಡೆಂಟ್ ಗ್ಯಾಸ್ ಇನ್ ದಿ ಅರ್ತ್ ಕ್ರಸ್ಟ್ ಆಕ್ಸಿಜನ್. ನೋಡಿ, ಒಂದು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಸ್ನೇಹಿತರೆ. ವಾತಾವರಣದಲ್ಲಿ ಅಂತ ಕೇಳಿದಾಗ ಹೆಚ್ಚಿಗೆ ಇರೋದು ನೈಟ್ರೋಜನ್, ಈಗ ಆಲ್ರೆಡಿ ಓದಿದ್ವಿ ನಾವು. ಭೂತೊಗಟೆ ಅಂತ ಕೇಳಿದಾಗ ಆಕ್ಸಿಜನ್. ಭೂತೊಗಟೆಯಲ್ಲಿರುವ ಅಧಿಕ ಲೋಹ ಯಾವುದು ಅಂತ ಕೇಳಿದ್ರೆ ಅಲ್ಯೂಮಿನಿಯಂ. ಎಲ್ಲ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ನೋಡ್ಬರ್ಬೇಕು, ಏನು ಕೇಳಿದಾನೆ ನೋಡ್ಕೊಬರ್ಬೇಕು. ನಮ್ಮ ದೇಹದಲ್ಲಿರುವ ಅಧಿಕ ಧಾತು ಯಾವುದು ಅಂತ ಕೇಳ್ತಾನೆ. ನಮ್ಮ ದೇಹದಲ್ಲಿ ಅಧಿಕ ಧಾತು ಯಾವುದು ಅಂದರೆ ಆಕ್ಸಿಜನ್. ರೀಸೆಂಟಾಗಿ ಸಬ್ ರಿಜಿಸ್ಟರ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಆಗಿತ್ತು. 65% ಇದೆ. ಓಕೆ, ನೀರಿನಲ್ಲಿ ಆಮ್ಲಜನಕದ ಕೊರತೆ ಆಗೋದಕ್ಕೆ ಏನಂತ ಕರೀತಾನೆ ಅಂತ ಕೇಳ್ತಾನೆ, ಅಥವಾ ಯೂಟ್ರಿಫಿಕೇಶನ್ ಅಂದ್ರೆ ಏನು ಅಂತ ಕರೀತಾನೆ. ನೀರಿನಲ್ಲಿ ಆಮ್ಲಜನಕದ ಕೊರತೆ ಆಗೋದಕ್ಕೆ ಯೂಟ್ರಿಫಿಕೇಶನ್ ಅಂತ ಕರಿತೀವಿ. ರೆಡ್ಯೂಸ್ ದಿ ಆಕ್ಸಿಜನ್ ಇನ್ ದಿ ವಾಟರ್. ನೀರಿನಲ್ಲಿ ಆಮ್ಲಜನಕದ ಕೊರತೆಗೆ ಯೂಟ್ರಿಫಿಕೇಶನ್ ಅಂತ ಕರಿತೀವಿ. ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸೋದು ಅನ್ನೋದಕ್ಕಿಂತ ಕಾರ್ಬನ್ ಸಿಂಕಿಂಗ್ ಅಂದ್ರೆ ಏನು ಅಂತ ಕೇಳ್ತಾನೆ. ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸೋದಕ್ಕೆ ಕಾರ್ಬನ್ ಸಿಂಕಿಂಗ್ ಅಂತ ಕರಿತೀವಿ. ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸಿದ್ರೆ ಆಟೋಮೆಟಿಕ್ ಆಗಿ ಕಾರ್ಬನ್ ಕಂಟೆಂಟ್ ಕಡಿಮೆ ಆಗ್ಬಿಡುತ್ತೆ. ಈ ಪ್ರೋಸೆಸ್ಗೆ ಕಾರ್ಬನ್ ಸಿಂಕಿಂಗ್ ಅಂತ ಕರೀತಾರೆ. ಕಾರ್ಬನ್ ಸಿಂಕಿಂಗ್ ಅಥವಾ ಕಾರ್ಬನ್ ಕಂಟೆಂಟ್ ಅನ್ನು ಕಡಿಮೆ ಮಾಡೋದು ಅಂತಾನು ಕೊಡ್ಬೋದು. ವಾತಾವರಣದಲ್ಲಿ ಕಾರ್ಬನ್ ಕಂಟೆಂಟ್ ಅನ್ನು ಕಡಿಮೆ ಮಾಡೋದು ಕರೆಕ್ಟ್ ಆನ್ಸರ್. ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸೋದು ಕರೆಕ್ಟ್ ಆನ್ಸರ್. ತುಂಬ ಹಿಂದೆ KS ಒಂದು ಕ್ವಶನ್ಸ್ ಕೇಳಿದ್ದ. ಕಾರ್ಬನ್ ಸಿಂಕಿಂಗ್ನಲ್ಲಿ ಯಾವುದು ಭಾಗವಹಿಸುತ್ತೆ ಅಂತ ಕೇಳ್ಬಿಟ್ಟು ಸಾಗರಗಳು, ಅರಣ್ಯಗಳು, ಕಟ್ಟಡಗಳು ಈ ಥರ ಎಲ್ಲ. ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳೋವು ಯಾವುವು ಅಂತಂದರೆ ಸಾಗರನೂ ಹೀರ್ಕೊಳ್ಳುತ್ತೆ, ಇದನ್ನು ಕೂಡ ಅರಣ್ಯನೂ ಕೂಡ ಕಡಿಮೆ ಮಾಡುತ್ತೆ, ಕಟ್ಟಡಗಳು ಮಾಡೋದಿಲ್ಲ. ಅದಕ್ಕೋಸ್ಕರ ಕಟ್ಟಡಗಳನ್ನು ಕರೆಕ್ಟ್ ಅಂತ ಬರಿಬೇಕು. ಇದನ್ನು ಎಕಾಲಜಿನಲ್ಲಿ ಕೇಳಿದ್ದಾನೆ. ಎಲ್ಲರೂ ಕೇಳಿ ಬರಿಬೇಕು ತಾನೆ. ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದಮೇಲೆ ಕೇಳಿದ್ರು ಬರಿಬೇಕು. ನನ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವುದೂ ಸಿಲೆಬಸ್ ಇಲ್ಲ. ನಾನು ಒಂದೇ ಮಾತಲ್ಲಿ ಹೇಳೋದಾದರೆ ಎವ್ರಿಥಿಂಗ್ ಅಂಡರ್ ದಿ ಸನ್ ಅಂತ ಹೇಳ್ತೀನಿ. ಸೂರ್ಯನ ಕೆಳಗಡೆ ಇರೋದು ಏನು ಕೇಳಿದ್ರು ಬರಿಬೇಕು. ಇದು ಔಟ್ ಆಫ್ ಸಿಲೆಬಸ್, ಆ ಪ್ರಶ್ನೆನೇ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಈಗ ಇನ್ಕ್ಲೂಡಿಂಗ್ ಸನ್ ಕೂಡ, ಸನ್ನಲ್ಲಿ ಯಾವ ಅನಿಲ ಜಾಸ್ತಿ ಇದೆ, ಕೋರಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅದೆಲ್ಲ ಕೇಳಿದಂತಾನೆ. ಏನು ಕೇಳಿದ್ರು ಬರಿಬೇಕು. ಔಟ್ ಆಫ್ ಸಿಲೆಬಸ್ ಅನ್ನೋದಿಲ್ಲ, ಔಟ್ ಆಫ್ ನಾಲೆಡ್ಜ್ ಅನ್ನೋದು ಇಲ್ಲವೇ ಇಲ್ಲ. ಏನು ಕೇಳ್ತಾನೋ ಅದೆಲ್ಲ ಬರಿಬೇಕು. ಏನಕ್ಕೆ ಅವಕಾಶ ಇದೆ ಅಂದರೆ ಏನಾದರೂ ತಪ್ಪುಗಳಿದ್ರೆ ಅಬ್ಜೆಕ್ಷನ್ ಕೊಡೋ ಟೈಮಲ್ಲಿ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅವಕಾಶ ಇದೆ ಅಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ಳುವಂಥ ಕ್ರಿಯೆಗೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಸಸ್ಯಗಳು ನೀರು, ಇಂಗಾಲದ ಡೈಆಕ್ಸೈಡ್, ಸೂರ್ಯನ ಬೆಳಕು ಮತ್ತು ಪತ್ರಹರಿತಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತವೆ. ಇದಕ್ಕೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾನೆ. ಮೊನ್ನೆ FDAಗೆ ಇದು ಬಂದಿತ್ತು, ಆಕ್ಸಿಜನ್. ಸ್ನೇಹಿತರೆ, ಒಂದು ಸ್ವಲ್ಪ ಕ್ವಶನ್ಸ್ನ ಅರ್ಥ ಮಾಡ್ಕೊಂಡು ಬರೆಯೋದನ್ನು ಪ್ರಾಕ್ಟೀಸ್ ಮಾಡಬೇಕು. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಯಾವುದು ಅಂದರೆ ಆಕ್ಸಿಜನ್. ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅವಶ್ಯಕ ಅನಿಲ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್. ಬೇಕಾಗಿರೋದು ಕಾರ್ಬನ್ ಡೈಆಕ್ಸೈಡ್ ಅವಶ್ಯಕ, ನಡಿಬೇಕಾದ್ರೆ ಬೇಕಾಗಿರೋದು. ಅನ್ನ ಆಗಬೇಕು ಅಂದರೆ ರೈಸ್ ಇರ್ಬೇಕು ತಾನೆ, ಆ ರೀತಿನಲ್ಲದು. ಓಕೆ, ನೆಕ್ಸ್ಟ್, ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಜೋಸೆಫ್ ಫ್ರಿಸ್ಟ್ಲೆ. ಇದು ಅಷ್ಟೇ PSI ಕ್ವಶನ್ಸ್ ಆಗಿತ್ತು. ಜೋಸೆಫ್ ಫ್ರಿಸ್ಟ್ಲೆ. ಆಕ್ಸಿಜನ್ನ ಏನಂತ ಕರೀತಾರೆ ಅಂದರೆ ದಹನಾನುಕೂಲಿ ಅನಿಲ ಅಂತ ಕರೀತಾರೆ. ಕಾರಣ ಉರಿಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ ಇದನ್ನು ದಹನಾನುಕೂಲಿ ಅನಿಲ ಅಂತ ಕರೀತಾರೆ. ಆಮ್ಲಜನಕ ಬಹುರೂಪತೆಯನ್ನು ಪ್ರದರ್ಶಿಸುವಂಥ ಧಾತು. ಈಗ ಆಲ್ರೆಡಿ ಬೇಕಾದಷ್ಟು ಓದಿದ್ವಿ. ಬಹುರೂಪತೆ ಅಂದರೆ ರಾಸಾಯನಿಕ ಗುಣ ಒಂದೇ ಆಗಿದ್ದು ಭೌತಿಕ ಸ್ಥಿತಿ ಭಿನ್ನವಾಗಿರೋದಕ್ಕೆ ಬಹುರೂಪತೆ ಅಂತ ಕರಿತೀವಿ. ಬಹುರೂಪತೆಯನ್ನು ನೀಡುವಂಥದ್ದು ಯಾವ್ಯಾವುದು ಅಂದರೆ O2, O3 ಇವೆಲ್ಲವೂ ಕೂಡ ಬಹುರೂಪತೆಯನ್ನು ಪ್ರದರ್ಶಿಸುವಂಥ ರೂಪಗಳು. ಈಗ ಆಲ್ರೆಡಿ ಓದಿದ್ದೀವಿ. O ಅನ್ನು ನೇಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ, O2 ಅನ್ನು ಬ್ರೀತಿಂಗ್ ಆಕ್ಸಿಜನ್ ಅಂತ ಕರಿತೀವಿ,
O3 ನ ಓಝೋನ್ ಅಂತ ಕರಿತೀವಿ. ಓಝೋನ್ ಬಗ್ಗೆ ಈಗ ಆಲ್ರೆಡಿ ಓದಿರೋದ್ರಿಂದ ನಾನು ಇಲ್ಲಿ ಟೈಮನ್ನು ವೇಸ್ಟ್ ಮಾಡಲ್ಲ. ಕ್ಲಿಯರ್. 2014 KS ಫಿಲಿಮ್ಸ್ ಅಲ್ಲೇ ಕ್ವಶನ್ಸ್ ಕೇಳಿದ್ದೇನೆ. ಆಕ್ಸಿಜನ್ ಸಿಲಿಂಡರ್ನಲ್ಲಿ ಬೆರೆಸುವಂಥ ಅನಿಲ ಯಾವುದು ಅಂತ ಈಲಿಯಂ ಅನ್ನು ಮಿಕ್ಸ್ ಮಾಡ್ತಾರೆ. ಕಾರಣ ಏನಾಗುತ್ತೆ ಅಂತಂದರೆ, ಈಗ ಸ್ಟ್ರೀಟ್ ಡ್ರೈವರ್ಸ್ ಅವರೆಲ್ಲ ಆಕ್ಸಿಜನ್ ಸಿಲಿಂಡರ್ನ ಕ್ಯಾರಿ ಮಾಡ್ತಾರೆ. ಕಂಟಿನ್ಯೂಸ್ ಆಗಿ ಆಕ್ಸಿಜನ್ ಸಪ್ಲೈ ಆಗಲಿಲ್ಲ ಅಂದರೆ ಸಾವನ್ನಪ್ಪಿಡ್ತಾರೆ. ಅದಕ್ಕೋಸ್ಕರ ಲೈಟ್ ಗ್ಯಾಸ್ ಈಲಿಯಂ ಅನ್ನು ಮಿಕ್ಸ್ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಆಕ್ಸಿಜನ್ನ ತೆಗೆದುಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಮೌಂಟೇನ್ ಕ್ಲೈಂಬರ್ಸ್ ಇದ್ದರೆ, ಪರ್ವತಗಳನ್ನು ಹತ್ತೋರಿದ್ರೆ ಆಕ್ಸಿಜನ್ ಸಿಲಿಂಡರ್ಗೆ ಏನು ಮಿಕ್ಸ್ ಮಾಡ್ತಾರೆ ಅಂದರೆ ಅಸಿಟಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡ್ತಾರೆ. ಎಸ್ಪೆಷಲಿ ಇದ್ರ ಪರ್ಸೆಂಟೇಜ್ ವೇರಿಯೇಷನ್ಸ್ ಇರುತ್ತೆ. ಯಾವ ಕಾಲದಲ್ಲಿ ಹೋಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಈ ಚಳಿಗಾಲದಲ್ಲಿ ಹೋಗುವಾಗ ಅಸಿಟಿಕ್ ಆ್ಯಸಿಡನ್ನ ಮಿಕ್ಸ್ ಮಾಡ್ತಾರೆ. ಅಸಿಟಿಕ್ ಆ್ಯಸಿಡ್ ಇಲ್ಲದೆ ಬೇರೆ ಟೈಮ್ನಲ್ಲಿ ಇಲಿಎಮ್ ಕೂಡ ಆಗುತ್ತೆ ಮೌಂಟೇನ್ ಕ್ಲೈಂಬರ್ಸ್ಗೆ. ಓಕೆ, ಕ್ವಿಕ್ಕಾಗಿ ಒಂದ್ಸಲ ನೋಡೋಣ ಸ್ನೇಹಿತರೆ. ವಾತಾವರಣದಲ್ಲಿರುವ ಎರಡನೇ ದೊಡ್ಡ ಅನಿಲ ಆಕ್ಸಿಜನ್ 21% ಇರುತ್ತೆ. ಭೂತೊಗಟೆಯಲ್ಲಿರುವ ಅಧಿಕ ಅನಿಲ ಆಕ್ಸಿಜನ್. ನಮ್ಮ ದೇಹದಲ್ಲಿರುವ ಅಧಿಕ ಧಾತು ಆಕ್ಸಿಜನ್ 65% ಇರುತ್ತೆ. ನೀರಿನಲ್ಲಿ ಆಮ್ಲಜನಕದ ಕೊರತೆಗೆ ಯುಟ್ರಿಫಿಕೇಶನ್ ಅಂತ ಕರೀತಾರೆ. ಕಾರ್ಬನ್ ಸಿಂಕಿಂಗ್ ಅಂದ್ರೆ ಏನು ಅಂದರೆ ವಾತಾವರಣದಲ್ಲಿ ಆಮ್ಲಜನಕವನ್ನು ಹೆಚ್ಚಿಸುವುದು ಅಥವಾ ಕಾರ್ಬನ್ ಕಂಟೆಂಟನ್ನು ಕಡಿಮೆ ಮಾಡೋದು. ಎರಡರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾನೆ ನೋಡ್ಬರಿ. ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್. ಓಕೆ, ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಜೋಸೆಫ್ ಫ್ರಿಶ್ಲೆ. ದಹನಾನುಕೂಲಿ ಅನಿಲ ಯಾವುದನ್ನು ದಹನಾನುಕೂಲಿ ಅನಿಲ ಅಂತ ಕರೀತಾರೆ ಅಂದರೆ ಆಕ್ಸಿಜನ್, ಉರಿಯೋದಕ್ಕೆ ಹೆಲ್ಪ್ ಮಾಡೋದು ಅಂತ. ಆಮ್ಲಜನಕದ ಬಹುರೂಪತೆಗಳು O2 O3. O ಅಂದರೆ ನೇಸೆಂಟ್ ಆಕ್ಸಿಜನ್, O2 ಅಂದರೆ ಬ್ರೀತಿಂಗ್ ಆಕ್ಸಿಜನ್, O3 ಅಂದರೆ ಓಝೋನ್. ಆಕ್ಸಿಜನ್ ಸಿಲಿಂಡರ್ನಲ್ಲಿ ಬಳಸುವಂಥ ಅನಿಲ ಯಾವುದು ಅಂದರೆ ಈಲಿಯಂ. ಇದು ಯಾರು ಅಂದರೆ ಸ್ಟ್ರೀಟ್ ಡ್ರೈವರ್ಸ್ಗಳು ಬರೆಯಿಸೋದು, ಸಮುದ್ರ ಡ್ರೈವಿಂಗ್ ಅನ್ನು ಮಾಡುವಂಥವ್ರಿಗೆ. ಆಕ್ಸಿಜನ್ ಸಿಲಿಂಡರ್ನಲ್ಲಿ ಬಳಸುವಂಥ ಆಮ್ಲ ಯಾವುದು ಅಂದರೆ ಅಸಿಟಿಕ್ ಆಮ್ಲ, ಅಸಿಟಿಕ್ ಆ್ಯಸಿಡ್. ಓಕೆ, ನನಗನ್ಸುತ್ತೆ ಇಂಗ್ಲೀಷಲ್ಲಿ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಿದ್ದೀನಿ, ಆದರೂ ಕ್ವಿಕ್ಕಾಗಿ ನೋಡಬೇಕು ಅಂತಂದ್ರೆ ನೋಡೋಣ. ಆಕ್ಸಿಜನ್ ಇಸ್ ದಿ ಸೆಕೆಂಡ್ ಅಬಂಡೆಂಟ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್, 21% ಇರುತ್ತೆ. ಆಕ್ಸಿಜನ್ ಇಸ್ ದಿ ಅಬಂಡೆಂಟ್ ಗ್ಯಾಸ್ ಇನ್ ದಿ ಅರ್ತ್ ಕ್ರಸ್ಟ್, ಅರ್ತ್ ಕ್ರಸ್ಟ್. ಆಕ್ಸಿಜನ್ ಇಸ್ ದಿ ಅಬಂಡೆಂಟ್ ಎಲಿಮೆಂಟ್ ಇನ್ ಅವರ್ ಬಾಡಿ, 65%. ಯುಟ್ರಿಫಿಕೇಶನ್ ಮೀನ್ಸ್ reduce the oxygen in the water. Carbon sinking, reduce the carbon content in the environment or increase the oxygen content in the environment. During photosynthesis to liberate oxygen. ಇದರೊಳಗೆ ಒಂದು ಕ್ರಾಸ್ ಕ್ವಶನ್ಸ್ ಕೇಳ್ತಾನೆ. ಈ ಆಕ್ಸಿಜನ್ ಯಾವುದರಿಂದ ಬಿಡುಗಡೆ ಆಗಿರುತ್ತೆ ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಅಂತ? ನೀರಿನಿಂದ ಬಿಡುಗಡೆ ಆಗುತ್ತೆ. ಹೈಡ್ರಾಲಿಸಿಸ್ ಅನ್ನುವಂಥ ಒಂದು ಪ್ರೋಸೆಸ್ ಆಗುತ್ತೆ. ಹೈಡ್ರೋಜನ್ ಬೇರೆ, ಆಕ್ಸಿಜನ್ ಬೇರೆ ಸಪ್ರೇಟ್ ಆಗುತ್ತೆ. ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂದರೆ ಜೋಸೆಫ್ ಫ್ರಿಶ್ಲೆ. ದಹನಾನುಕೂಲಿ ಆಕ್ಸಿಜನ್ ಡಿಸ್ಕವರ್ಡ್ ಬೈ ಜೋಸೆಫ್ ಫ್ರಿಶ್ಲೆ. ಕಂಬಸ್ಟಿಬಲ್ ಗ್ಯಾಸ್ ಆಕ್ಸಿಜನ್. Oxygen exhibit in the allotropic forms O2 O3. In oxygen cylinder mixed with the helium, the three drivers are used for helium mixed oxygen cylinder. Mountain climbers use oxygen cylinder mixed with the acidic acid, especially in the winter season use the acidic acid cylinders. ಓಕೆ ಸ್ನೇಹಿತರೆ, ಮೂರನೇ ಅನಿಲಕ್ಕೆ ಬರ್ತಾ ಇದೀವಿ. ಇದು ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಮೇಲೆ PC ನಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾನೆ. ಬಣ್ಣ ವಾಸನೆಯನ್ನು ಹೊಂದಿಲ್ಲದ ಅನಿಲ ಯಾವುದು ಅಂತ. ಇಷ್ಟು ಸೇರಿಸ್ಕೊಬಿಡಿ. ಬಣ್ಣ, ವಾಸನೆ, ರುಚಿ ಹಾಗೂ ವಿಷಕಾರಕ ಅನಿಲ ಯಾವುದು ಅಂದರೆ ಕಾರ್ಬನ್ ಮೊನಾಕ್ಸೈಡ್. ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್, ಡೇಂಜರಸ್ ಗ್ಯಾಸ್ ಇನ್ ದಿ ಎನ್ವೈರನ್ಮೆಂಟ್ ಅಂತಂದರೆ ಕಾರ್ಬನ್ ಮೊನಾಕ್ಸೈಡ್. ನಗರ ತ್ಯಾಜ್ಯದಿಂದ ಹೆಚ್ಚು ಬಿಡುಗಡೆಯಾಗುವ ಅನಿಲ ಯಾವುದಂದ್ರೆ ಕಾರ್ಬನ್ ಮೊನಾಕ್ಸೈಡ್. ಸಿಟಿ ಗಾರ್ಬೇಜ್ ವೇಸ್ಟ್ನ ಎಲ್ಲೂ ಹಾಕೋದಕ್ಕೆ ಜನ ಬಿಡ್ತಾ ಇಲ್ಲ. ಕಾರಣ ಕಾರ್ಬನ್ ಮೊನಾಕ್ಸೈಡ್ನ ಹೆಚ್ಚಿಗೆ ಬಿಡುಗಡೆ ಮಾಡುತ್ತೆ. ಇದು ವಿಷಕಾರಕ ಅನಿಲ, ಅದಕ್ಕೋಸ್ಕರ ಜನಗಳು ಎಲ್ಲೂ ಹಾಕೋದಕ್ಕೆ ಬಿಡ್ತಾ ಇಲ್ಲ. ಓಕೆ, ತಂಬಾಕು ಹೊಗೆಯಿಂದ ಬಿಡುಗಡೆ ಆಗುವ ಅನಿಲ ಅಂತ ನಾನು ಬರೆದಿದ್ದೀನಿ. ನಿಮ್ಗೆ ಹೆಂಗೆ ಕೇಳ್ತಾನೆ ಅಂದರೆ ಸಿಗರೇಟು ಹೊಗೆಯಿಂದ ಬಿಡುಗಡೆ ಆಗುವ ಅನಿಲ ಯಾವುದು ಅಂತ ಕೇಳ್ತಾನೆ. ಅವನು ಸಿಗರೇಟ್ ಯಾರು ಕೇಳ್ಕೊಳ್ಳಿ, ಬೀಡಿ ಯಾರು ಕೇಳ್ಕೊಳ್ಳಿ, ತಂಬಾಕನ್ನು ಬರ್ನ್ ಮಾಡಿದ್ರೆ ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗುತ್ತೆ. ವಾತಾವರಣದಲ್ಲಿರುವ ವಿಷಕಾರಕ ಅನಿಲ ಯಾವುದು ಅಂತ ಸಪ್ರೇಟ್ ಆಗಿ ಒಂದು ಕ್ವಶನ್ಸ್ ಕೇಳಿದ್ದೇನೆ SSC ನಲ್ಲಿ. ಕಾರ್ಬನ್ ಮೊನಾಕ್ಸೈಡ್ ಇಸ್ ಮೋಸ್ಟ್ ಡೇಂಜರಸ್ ದೆನ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ಗಿಂತಲೂ ತುಂಬಾ ಡೇಂಜರ್ ಆಗಿರೋದು ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಅಪ್ಪಿತಪ್ಪಿ ನಿಮ್ಮ ಹಿಮೋಗ್ಲೋಬಿನ್ಗೆ ಸೇರ್ಕೊಬಿಟ್ರೆ, ರಕ್ತದಲ್ಲಿರುವಂಥ ಹಿಮೋಗ್ಲೋಬಿನ್ಗೆ ಸೇರ್ಕೊಬಿಟ್ರೆ ಹಿಮೋಗ್ಲೋಬಿನ್ನ ಡಿಆಕ್ಟಿವೇಟ್ ಮಾಡಿಬಿಡುತ್ತೆ, ಕೆಲಸ ಮಾಡ್ದಂಗೆ ಮಾಡಿಬಿಡುತ್ತೆ. ಯಾವಾಗ ಡಿಆಕ್ಟಿವೇಟ್ ಆದಾಗ ಉಸಿರು ಕಟ್ಟಿ ಸತ್ತೋಗ್ಬಿಡ್ತಾರೆ. ಇದನ್ನು IASಗೆ ಕ್ವಶನ್ಸ್ ಕೇಳಿದ್ದೇನೆ. ಕಾರ್ಬನ್ ಮೊನಾಕ್ಸೈಡ್ ರಕ್ತದ ಹಿಮೋಗ್ಲೋಬಿನ್ನಲ್ಲಿ ಸೇರಿ ತೀವ್ರ ಉಸಿರಾಟದ ತೊಂದರೆಯನ್ನುಂಟು ಮಾಡುತ್ತದೆ ಅಂತ ಗೊತ್ತಿರಬೇಕಷ್ಟೇ. ಯಾವ ಅನಿಲ ಅಂತ ಕೇಳಿದ್ದಾನೆ? ಕಾರ್ಬನ್ ಮೊನಾಕ್ಸೈಡ್.
ರಕ್ತದ ಹಿಮೋಗ್ಲೋಬಿನ್ನಲ್ಲಿ ಸೇರಿ ತೀವ್ರ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುವ ಅನಿಲ ಯಾವುದು ಅಂತ ಕೇಳಿದ್ರೆ ಕಾರ್ಬನ್ ಮಾನಾಕ್ಸೈಡ್. ಕಾರ್ಬನ್ ಮಾನಾಕ್ಸೈಡ್ ಮಿಕ್ಸ್ಡ್ ವಿತ್ ಬ್ಲಡ್ ಹಿಮೋಗ್ಲೋಬಿನ್ ಕಾಸಸ್ ಸಿವಿಯರ್ ರೆಸ್ಪಿರೇಟರಿ ಪ್ರಾಬ್ಲಮ್, ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ. ವೆಹಿಕಲ್ ಅಲ್ಲಿ ಎಮಿಷನ್ ಟೆಸ್ಟ್ ಅಂತ ಮಾಡ್ತಾರೆ. ವೆಹಿಕಲ್ ಎಮಿಷನ್ ಟೆಸ್ಟ್ ಅಲ್ಲಿ ಏನನ್ನ ಪತ್ತೆ ಮಾಡ್ತಾರೆ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಅನ್ನ ಪತ್ತೆ ಮಾಡ್ತಾರೆ. ಇದು ಕೂಡ ಕ್ವಶನ್ಸ್ ಆಗಿದೆ. ಗ್ಯಾಸ್ ಅನಲೈಸರ್ ಅನ್ನುವಂಥ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಬಳಸಿ ನಿಮ್ಮ ಸೈಲೆನ್ಸರ್ ಗಾಡಿಗೆ ಅದನ್ನ ಹಾಕ್ಬಿಟ್ಟು ನಿಮ್ಮ ಗಾಡಿಯನ್ನು ರೈಸ್ ಮಾಡೋದಕ್ಕೆ ಹೇಳ್ತಾರೆ. ಆ ಹೊಗೆ ಬಿಡುಗಡೆ ಆಗೋದ್ರಲ್ಲಿ ಎಷ್ಟು ಕಾರ್ಬನ್ ಮಾನಾಕ್ಸೈಡ್ ಇದೆ ಅಂತ ಪತ್ತೆ ಹಚ್ತಾರೆ. ಗ್ಯಾಸ್ ಅನಲೈಸರ್ ಅನಿಲ ವಿಶ್ಲೇಷಕ ಅನ್ನುವಂಥ ಉಪಕರಣವನ್ನು ಬಳಸ್ತಾರೆ. 3% ಇಂತ ಒಳಗಡೆ ಇದ್ರೆ ನಿಮಗೆ ಸರ್ಟಿಫಿಕೇಟ್ನ ಕೊಡೋದಿಲ್ಲ, ಎಮಿಷನ್ ಸರ್ಟಿಫಿಕೇಟ್ನ ಕೊಡೋದಿಲ್ಲ. ಯಾವಾಗ ಈ ಥರದ ಸಮಸ್ಯೆ ಬರ್ತವೆ ಗಾಡಿಗಳು ಅಂದರೆ ಒಂದು 10 ವರ್ಷದ ನಂತರ ಹಾಕ್ಬಿಟ್ರೆ, 10-15 ವರ್ಷ ಆದರೆ ಹಾಕ್ಬಿಡ್ತವೆ. ತುಂಬ ಹಿಂದೆ ಪೊಲ್ಯೂಷನ್ ರೇಟು ಡೆಲ್ಲಿನಲ್ಲಿ ಜಾಸ್ತಿ ಆಗಿಬಿಟ್ಟು 15 ವರ್ಷಕ್ಕಿಂತ ಹೆಚ್ಚಿಗೆ ಆದಂಥ ವೆಹಿಕಲನ್ನು ರೋಡ್ ಮೇಲೆ ಓಡಿಸ್ದಂಗೆ ಕಾನೂನನ್ನು ತಂದರು. ನ್ಯಾಚುರಲ್ ಗ್ಯಾಸಸ್ಸನ್ನು ಬಳಸಿದ್ರು, ಆಟೋ ಗ್ಯಾಸಸ್ಸನ್ನು ಮತ್ತು ಇವನ್ನ ಈ ರೀತಿ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಆಯಿತು. ಓಕೆ, ಎಮಿಷನ್ ಟೆಸ್ಟಲ್ಲಿ ಬಿಡುಗಡೆ ಆಗೋದು ಇದು. ಪತ್ತೆ ಹಚ್ಚೋದಕ್ಕೆ ಅನಿಲ ವಿಶ್ಲೇಷಕ ಬಳಸ್ತಾರೆ. ಈಗ ಆಲ್ರೆಡಿ ಹೇಳಿದ್ದೀನಿ, ಗೊತ್ತಿದೆ ನಿಮಗೆ. ಸೊಳ್ಳೆಗಳು ವಿಕರ್ಷಿಸುವ ಅನಿಲ ಯಾವುದು ಅಂದರೆ ಕಾರ್ಬನ್ ಮಾನಾಕ್ಸೈಡ್. ನೀವೆಲ್ಲ ಹಳ್ಳಿಗಳಿಂದ ಬಂದಿದ್ದೀರಾ ಸ್ನೇಹಿತರೆ, ನಿಮ್ಗೆ ಗೊತ್ತಿರಬೇಕು. ಹಳ್ಳಿಗಳಲ್ಲಿ ರೈತರು ಹಸು ಇದನ್ನೆಲ್ಲ ಕಟ್ಕೊಂಡಿರ್ತಾರೆ. ರಾತ್ರಿ 9 ಗಂಟೆ ಮೇಲೆ ಹಸಿರು ಕಾಲದಲ್ಲಿ ಏನಾಗುತ್ತೆ ಅಂತಂದರೆ ಸೊಳ್ಳೆಗಳು ಜಾಸ್ತಿ ಆಗ್ಬಿಟ್ಟು ನೀವು ಹಸು ಇದೆಲ್ಲ ಸೊಳ್ಳೆಗಳೇ ಇದನ್ನ ರಕ್ತವನ್ನೆಲ್ಲ ಕುಡಿದು ಬಿಡ್ತವೆ. ಅದಕ್ಕೋಸ್ಕರ 9-10 ಗಂಟೆ ಮೇಲೆ ಏನು ಮಾಡ್ತಾರೆ, ಹಸು ಕಟ್ಟಿರುವಂಥ ಕೊಟ್ಟಿಗೆನಲ್ಲಿ ಅಲ್ಲಿವರೆಗೂ ಹಸು ಎಚ್ಚರವಾಗಿರುತ್ತೆ, ನೋಡ್ಕೊಳ್ಳುತ್ತೆ, ಬಾಲ್ದಿಂದ ಹೊಡೆದು ಕಡಿದಂಗೆ ಚುಚ್ಚಂಗೆ ನೋಡ್ಕೊಳ್ಳುತ್ತೆ ಸೊಳ್ಳೆಗಳನ್ನು. 9-10 ಗಂಟೆ ಮೇಲೆ ಅದು ನಿದ್ರೆಗೆ ಹೋದಾಗ ಚುಚ್ಚಿಬಿಡ್ತವೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹಸಿರು ಸೊಪ್ಪನ್ನು ಹಾಕಿ ಹೊಗೆಯನ್ನು ಹಾಕ್ತಾರೆ. ಹೊಗೆ ಹಾಕೋದ್ರಿಂದ ಕಾರ್ಬನ್ ಮಾನಾಕ್ಸೈಡ್ ಬಿಡುಗಡೆ ಆಗುತ್ತೆ. ಎಸ್ಪೆಷಲಿ ಹೊಂಗೆ ಸೊಪ್ಪು ಈ ಥರದನ್ನ, ಬೇವಿನ ಸೊಪ್ಪು ಈ ಥರದನ್ನ ಬಳಸ್ತಾರೆ. ಈ ಕಾರ್ಬನ್ ಮಾನಾಕ್ಸೈಡ್ ಏನು ಮಾಡುತ್ತೆ ಅಂದರೆ ಸೊಳ್ಳೆಗಳ ಕಾಲುಗಳಿಗೆ ಪೆರಾಲಿಸಿಸ್ ಆಗ್ಬಿಡುತ್ತೆ. ಪೆರಾಲಿಸಿಸ್ ಯಾವಾಗ ಆಗುತ್ತೋ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತವೆ. 6 ಗಂಟೆ ಟೈಮ್ ಆಕ್ಟಿವ್ ಆಗಲ್ಲ ಅವು. 6 ಗಂಟೆ ಆಗೋಷ್ಟರೊಳಗೆ ಬೆಳಗಾಗ್ಬಿಡುತ್ತೆ. ಇನ್ನು ಪ್ರಾಣಿಗಳೇ ಸೊಳ್ಳೆಗಳು ಚುಚ್ಚಂಗೆ ನೋಡ್ಕೊಳ್ಳುವಂಥ ಕೆಲಸವನ್ನು, ಬಾಲ್ದಲ್ಲಿ ರಕ್ಷಣೆಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತವೆ. ಕಾರ್ಬನ್ ಮಾನಾಕ್ಸೈಡ್ ಇಂಗ್ಲೀಷಲ್ಲಿ ಒಂದ್ಸಲ ನೋಡೋಣ. ಇಟ್ ಇಸ್ ಎ ಕಲರ್ಲೆಸ್, ಓಡರ್ಲೆಸ್, ಟೇಸ್ಟ್ಲೆಸ್, ಡೇಂಜರಸ್ ಗ್ಯಾಸ್. ಕಾರ್ಬನ್ ಮಾನಾಕ್ಸೈಡ್. City garbage waste produces carbon monoxide. Tobacco burning liberated carbon monoxide. ಟೊಬ್ಯಾಕೋ ಅಂತ ಬರೆದಿದ್ದೀನಿ ನಿಮಗೆ. ಸಿಗರೇಟು ಹೊಗೆಯಿಂದ ಬಿಡುಗಡೆ ಆಗುವ ಅನಿಲ ಯಾವುದು ಇದೆಲ್ಲ ಕೇಳ್ತಾರೆ. ಯಾರು ಸಿಗರೇಟನ್ನು ಸೇಯ್ತಾರೋ ಅವ್ರಿಗೆ ಆಕ್ಟಿವ್ ಸ್ಮೋಕರ್ ಅಂತ ಕರೀತಾರೆ. ಯಾರು ಆ ಹೊಗೆಯನ್ನು ಈಸಿಯಾಗಿ ತೆಗೆದುಕೊಳ್ತಾರೋ ಅವ್ರಿಗೆ ಪ್ಯಾಸಿವ್ ಸ್ಮೋಕರ್ ಅಂತ ಕರಿತೀವಿ. ಜಾಸ್ತಿ ಎಫೆಕ್ಟ್ ಆಗೋದು ಆಕ್ಟಿವ್ ಸ್ಮೋಕರ್ಗಿಂತ ಪ್ಯಾಸಿವ್ ಸ್ಮೋಕರ್ಗೆ. ಅದಕ್ಕೋಸ್ಕರ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಸ್ಮೋಕಿಂಗನ್ನು ಮಾಡಬಾರ್ದು ಅಂತ ಪ್ರೊಹಿಬಿಟ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನೀವು ಮೆಜೆಸ್ಟಿಕ್ಕು ಈ ಥರ ಪ್ಲೇಸ್ಗಳಲ್ಲಿ ಸ್ಮೋಕ್ ಮಾಡ್ತಾ ಇದ್ದು ತಗೊಳಕೊಂಡ್ಬಿಟ್ರೆ ಪೊಲೀಸ್ನವ್ರಿಗೆ ₹200ವರೆಗೂ ದಂಡ ಹಾಕ್ತಾರೆ. ನಿಮಗೆ ₹5 ಸಿಗರೇಟು, ₹200 ದಂಡ, ಹಂಗಾಗ್ಬಿಡುತ್ತೆ. ಓಕೆ, ಆ್ಯಕ್ಚುಲಿ ನೀವು ಮುಂದುವರೆದಂಥ ರಾಷ್ಟ್ರಗಳಿಗೆ ಹೋದರೆ ಸ್ಮೋಕಿಂಗ್ ಝೋನ್ ಅಂತ ಇರ್ತವೆ. ಆ ಪ್ಲೇಸ್ಗೆ ಹೋಗಿ ಸ್ಮೋಕ್ ಮಾಡಿ ಬರಬೇಕು. ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇರೋ ಝೋನೆಲ್ಲ ಸ್ಮೋಕಿಂಗ್ ಝೋನೇ ಆಗಿಬಿಡುತ್ತೆ. ಇದು ಸಮಸ್ಯೆ. ವಾತಾವರಣದಲ್ಲಿರುವ ವಿಷಕಾರಕ ಅನಿಲ ಯಾವುದು ಅಂದರೆ ಕಾರ್ಬನ್ ಮಾನಾಕ್ಸೈಡ್. ನೋಡಿ, ನಾವು ವರ್ಲ್ಡ್ ಬ್ಯಾಂಕಿಂದ ದುಡ್ಡು ತೆಗೆದುಕೊಂಡು ಸ್ಯಾಟಲೈಟ್ ಬಸ್ ಸ್ಟಾಪ್ಗಳನ್ನು ಕಟ್ಸಿದ್ದೀವಿ ಬೆಂಗಳೂರಿನಲ್ಲಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಕಂಡೀಷನ್ಸ್ಗೆ ಬ್ಯಾಡ್ ಕನ್ಸ್ಟ್ರಕ್ಷನ್ಸ್ ಅದು. ಈಗ ಕಾರಣ ಏನು ಅಂದರೆ ಅದನ್ನ ಮಲ್ಟಿಪರ್ಪಸ್ ಆಗಿ ನಾವು ಇಂಗ್ಲೆಂಡನ್ನು ಇವನ್ನ ಕಾಪಿ ಮಾಡಿ ಕಟ್ಸಿದ್ದೀವಿ ನಾವು. ಒಂದು ಕೆಳಗಡೆ ಬಸ್ ಸ್ಟ್ಯಾಂಡ್ ಇರುತ್ತೆ, ಮೇಲ್ಗಡೆಗೆ ಮಾರ್ಟ್ ಇರುತ್ತೆ, ಅದ್ರ ಮೇಲ್ಗಡೆಗೆ ವೆಹಿಕಲ್ ಸ್ಟಾಪ್ ಮಾಡೋದಕ್ಕೆ ಈ ಥರದ್ದೆಲ್ಲ ಮಲ್ಟಿಪರ್ಪಸ್ ಆಗಿ ಬಳಸ್ಕೊಂಡು ಕಟ್ಟಿದ್ದೀವಿ. ಅದು ಇಂಗ್ಲೆಂಡಲ್ಲಿ ವರ್ಕೌಟ್ ಆಗುತ್ತೆ. ಕಾರಣ ಏನು ಅಂದರೆ ಅವರು ಎಲೆಕ್ಟ್ರಾನಿಕ್ ವೆಹಿಕಲ್ಗಳನ್ನ ಬಳಸ್ತಾರೆ, CNG ಗ್ಯಾಸ್ಗಳನ್ನು ಬಳಸ್ತಾರೆ, ಹೊಗೆ ಬಿಡುಗಡೆ ಆಗಲ್ಲ. ಸರಿ, ನಮ್ಮಲ್ಲಿ ಗೌರ್ಮೆಂಟ್ ಬಸ್ ಒಂದು ಹೋದರೆ 4 ಗಂಟೆ ಸುಧಾರಿಸ್ಕೋಬೇಕಾಗುತ್ತೆ. ಅದರಿಂದ ಇದರಲ್ಲಿ ಏನಾಗುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಜಾಸ್ತಿ ಇರುತ್ತೆ. ಅಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯ ಆಯಸ್ಸು 5ರಿಂದ 10 ವರ್ಷಗಳು ಕಡಿಮೆ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿದೆ ಈ ಮಾಹಿತಿ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಒಬಾಮಾ ಇಂಡಿಯಾಗೆ 3 ದಿನ ಬಂದಿದ್ದರು. 3 ದಿನ ಇಂಡಿಯಾಗೆ ಒಬಾಮಾ ಬರೋದಕ್ಕೆ ಖರ್ಚಾಗಿರೋದು ₹900 ಕೋಟಿ. 900 ಕೋಟಿ ಅಷ್ಟು ಖರ್ಚಾಗಿದೆ. ಎಲ್ಗೋ ಸ್ವರ್ಗ ಇನ್ನೆಲ್ಲೋ ಮೇಲಿದೆ ಅಂತ ಹೇಳ್ತಾರೆ. ಸ್ವರ್ಗ ಕೆಲವರಿಗೆ ಭೂಮಿ ಮೇಲೆ ಇದೆ. ಓಕೆ, ಅವರು 3 ದಿನ ಇಂಡಿಯಾದಲ್ಲಿದ್ದು ಹೋಗಾದ್ಮೇಲೆ ಅವರ ಪರ್ಸನಲ್ ಡಾಕ್ಟರ್ ಅವ್ರನ್ನ ಚೆಕ್ ಮಾಡಿದ್ದಾರೆ. ಅವರ ಆಯಸ್ನಲ್ಲಿ 2 ಗಂಟೆಗಳು ಕಡಿಮೆ ಆಗಿದೆ ಅಂತ ಹೇಳಿದ್ದಾರೆ ಇಂಡಿಯಾಗೆ ಬಂದು ಹೋದ್ರಿಂದ. ಕಾರಣ ಒಬಾಮನ್ನ ನಾವು ಯಾವುದೋ ಸ್ಟ್ರೀಟಲ್ಲಿ ಇರಿಸ್ಬಿಡ್ಲಿಲ್ಲ. ಸ್ಟಾರ್ ಹೋಟೆಲಲ್ಲಿ ಇರೋರಿಗೆ ಇಷ್ಟು ಎಫೆಕ್ಟ್ ಆದಮೇಲೆ ನಿಮ್ಮಂಥ ಕಾಮನ್ ಲೇಮನ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಇದು ಕಾರ್ಬನ್ ಮಾನಾಕ್ಸೈಡ್ ಮಿಕ್ಸ್ಡ್ ವಿತ್ ಬ್ಲಡ್ ಹಿಮೋಗ್ಲೋಬಿನ್ ಕಾಸಸ್ ಸಿವಿಯರ್ ರೆಸ್ಪಿರೇಟರಿ ಪ್ರಾಬ್ಲಮ್. ಕಾರ್ಬನ್ ಮಾನಾಕ್ಸೈಡ್ ಇಂದ ಸಿವಿಯರ್ ರೆಸ್ಪಿರೇಟರಿ ಪ್ರಾಬ್ಲಮ್ ಉಂಟಾಗುತ್ತೆ ಅಂತ ಗೊತ್ತಿರೋ ಸಾಕು. ಇನ್ ಎಮಿಷನ್ ಟೆಸ್ಟ್ ಟು ಡಿಟೆಕ್ಟ್ ಕಾರ್ಬನ್ ಮಾನಾಕ್ಸೈಡ್,
It is connected by gas analyzer. Within 3% we certified that one, certified the emission test certification ಸಿಗುತ್ತೆ. ಓಕೆ ಓಕೆ, ಇಲ್ಲಿವರೆಗೆ ನಾವು ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಓದ್ಬಿಡೋಣ ನೋಡಿ. ಇನ್ನೊಂದು ಅನಿಲವನ್ನು ಓದ್ಬಿಡೋಣ, ಹೈಡ್ರೋಜನ್. ಹೈಡ್ರೋಜನ್ ಮೊನ್ನೆ ಕೂಡ ಒಂದು ಕ್ವಶನ್ಸ್ ಕೇಳಿದೆ FDABನಲ್ಲಿ, ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚಿಗೆ ಇರುವಂಥ ಧಾತು ಯಾವುದು ಅಂತ. ಬ್ರಹ್ಮಾಂಡ ಅನ್ನುವಂಥ ಒಂದು ದೊಡ್ಡ ಪದ ಕೊಟ್ಬಿಟ್ಟು ನಿಮಗೆ ಗಾಬರಿ ಪಡಿಸ್ಬಿಟ್ಟಿದ್ದ. ಅದೇ ಈ ವಿಶ್ವದಲ್ಲಿ ಅಥವಾ ವರ್ಲ್ಡಲ್ಲಿ ಅಂತ ಅರ್ಥ. ಅದು ಅತ್ಯಂತ ಹಗುರವಾದ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಕನ್ನಡದಲ್ಲಿ ಜಲಜನಕ ಅಂತಲೂ ಹೇಳ್ತಾರೆ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂವನ್ನು ಹೊಂದಿರೋದು ಹೈಡ್ರೋಜನ್. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದರೆ ಏನು ಅಂತಂದರೆ 1 kg ಅನಿಲವನ್ನು ಕಾಯಿಸಿದ್ರೆ ಅದರಿಂದ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೋ ಅದರ ಕ್ಯಾಲೋರಿ ಮೌಲ್ಯ ಅಂತ ಕರಿತೀವಿ. ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವಂಥದ್ದು ಹೈಡ್ರೋಜನ್. ವಿಶ್ವದಲ್ಲಿರುವ ಅಧಿಕ ಧಾತು ಹೈಡ್ರೋಜನ್, ಜಲಜನಕ. ಇದರ ಕ್ಯಾಲೋರಿ ಮೌಲ್ಯ ಎಷ್ಟು ಅಂತ ಕೇಳ್ತಾನೆ, 144.5 J. 144.5 J. ಕ್ಯಾಲೋರಿಫಿಕ್ ವ್ಯಾಲ್ಯೂ ಹೈಯೆಸ್ಟ್ ಇರೋದು ಯಾವುದು ಅಂತಂದರೆ ಇಡೀ ವರ್ಲ್ಡಲ್ಲಿ ಹೈಡ್ರೋಜನ್. ಅಂದರೆ ಹೆಚ್ಚಿಗೆ ಶಕ್ತಿಯಿಂದ ಉರಿಯುತ್ತೆ, ಕಡಿಮೆ ಹೊಗೆ ಬಿಡುಗಡೆ ಆಗುತ್ತೆ, ಅದರಿಂದ ಹೈಯೆಸ್ಟ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ಭವಿಷ್ಯದ ಇಂಧನದ ಅನಿಲ ಯಾವುದು ಅಂದರೆ ಹೈಡ್ರೋಜನ್. ಫ್ಯೂಚರ್ ಫ್ಯೂಯಲ್ ಗ್ಯಾಸ್ ಯಾವುದು ಅಂದರೆ ಹೈಡ್ರೋಜನ್. ಓಕೆ, 118 ಧಾತುಗಳಿವೆ ಸ್ನೇಹಿತರೆ. 118 ಧಾತುಗಳಲ್ಲಿ ನ್ಯೂಟ್ರಾನ್ಗಳನ್ನು ಹೊಂದಿಲ್ಲದ ಧಾತು ಯಾವುದು ಅಂದರೆ ಹೈಡ್ರೋಜನ್. ಹೈಡ್ರೋಜನ್ ಡಸ್ ನಾಟ್ ಕಂಟೈನ್ ನ್ಯೂಟ್ರಾನ್. ಹೈಡ್ರೋಜನ್ ಸಮಸ್ಥಾನಿಯನ್ನು ಪ್ರದರ್ಶಿಸುವಂಥ ಧಾತು. ಯಾವ್ಯಾವುದು ಸಮಸ್ಥಾನಿಗಳು ಅಂದರೆ 1H1, 1H2, 1H3 ಈ ಥರ. ಸಮಸ್ಥಾನಿ ಅಂದರೆ ಏನು ಅಂತಂದರೆ ಒಂದು ಧಾತುವಿನ ಪರಮಾಣುವಿನ ಸಂಖ್ಯೆ ಒಂದೇ ಆಗಿದ್ದು ಪರಮಾಣುವಿನ ದ್ರವ್ಯರಾಶಿ ಭಿನ್ನವಾಗಿರೋದಕ್ಕೆ ಅದನ್ನು ಸಮಸ್ಥಾನಿಗಳು ಅಂತ ಕರಿತೀವಿ. ಕೆಳಗಡೆ ಬರೆದಿರೋದು ಪರಮಾಣು ಸಂಖ್ಯೆ, ಮೇಲ್ಗಡೆ ಬರೆದಿರೋದು ಪರಮಾಣು ದ್ರವ್ಯರಾಶಿ, ಇದು ಭಿನ್ನವಾಗಿರೋದಕ್ಕೆ. ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಪರಮಾಣು ಸಂಖ್ಯೆ ಅಂದರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್, ಪರಮಾಣು ದ್ರವ್ಯರಾಶಿ ಅಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಲಾಸ್ಟ್ 2014 KS ಫಿಲ್ಮ್ಸಲ್ಲಿ ಕ್ವಶನ್ಸ್ ಆಗಿತ್ತು, ಪರಮಾಣು ದ್ರವ್ಯರಾಶಿಯಲ್ಲಿ ಏನೇನಿರುತ್ತೆ ಅಂತ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಇಲ್ಲಿ ಪ್ರೋಟಾನ್ ಒಂದಿದ ಮೇಲೆ ಇಲ್ಲೂ ಒಂದಿದೆ, ಹಾಗಾದರೆ ಏನಿಲ್ಲ, ಇಲ್ಲಿ ನ್ಯೂಟ್ರಾನ್ ಇಲ್ಲ. ಇಲ್ಲಿ ಪ್ರೋಟಾನ್ ಒಂದಿದ ಮೇಲೆ ಇಲ್ಲಿ ನ್ಯೂಟ್ರಾನ್ ಒಂದಿರುತ್ತೆ, ಹಾಗಾದ್ರೆ ಇನ್ನು 2 ಆಗಬೇಕು ಅಂದರೆ ಇನ್ನೆಷ್ಟಿದೆ? ನ್ಯೂಟ್ರಾನ್ 2 ಇದೆ. ಅಂದರೆ ನ್ಯೂಟ್ರಾನ್ಗಳ ವ್ಯತ್ಯಾಸಕ್ಕೂ ಸಮಸ್ಥಾನಿಗಳು ಅಂತ ಕರಿತೀವಿ. ನ್ಯೂಟ್ರಾನ್ಗಳ ವ್ಯತ್ಯಾಸಕ್ಕೂ ಸಮಸ್ಥಾನಿಗಳು ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಕೆಮಿಸ್ಟ್ರಿ ಒಂದು ಸ್ವಲ್ಪ ಡ್ರೈ ಸಬ್ಜೆಕ್ಟು, ಹೆಚ್ಚಿಗೆ ಮಾಡಿಬಿಟ್ರೆ ಮೆಮೊರೈಸ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಇವತ್ತು ಇಷ್ಟು ಕ್ಲಾಸಲ್ಲಿ ನಾವು ಮಾಡಿರೋದು 4 ಅನಿಲಗಳ ಉಪಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ನಿಧಾನವಾಗಿ ತಿಳ್ಕೊಬೇಕು, ಕಾರಣ ಈ ಏರಿಯಾದಲ್ಲೇ ಪ್ರಶ್ನೆ ಬರೋದು. ಬೇಕಾದ್ರೆ ಬರೆದು ಕೊಟ್ಬಿಡ್ತೀನಿ. ಗ್ಯಾಸಸ್ ಮೇಲೆ PCನಲ್ಲಿ PSIನಲ್ಲಿ ಒಂದು ಕ್ವಶನ್ಸ್ ಬರಲಿಲ್ಲ ಅಂದರೆ ನನ್ನ ಜೀವನದಲ್ಲಿ ಪಾಠನೇ ಮಾಡಲ್ಲ. ಓಕೆ, ಆ ಲೆವೆಲ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಡಾಕ್ಟರ್ VRS ಗ್ರೂಪ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬನ್ನು. ಈ ಪ್ರಯೋಜನವನ್ನು ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಈ ಮೆಸೇಜನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಅನಿಲಗಳನ್ನು, ಇದರಲ್ಲೇ ಜನರಲ್ ಗ್ಯಾಸಲ್ಲೇ ಮುಂದುವರೆದಂಥ ಅನಿಲಗಳನ್ನು ನೋಡೋಣ. ಧನ್ಯವಾದಗಳು.